ಎಸ್ ನೋಡ್ರಿ, ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ ಹೇಳಿದ್ರೆ ಫೈಂಡಿಂಗ್ ಫೋರ್ತ್ ಟರ್ಮ್. ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ನಮಗ್ ಕ್ವಶನ್ಸ್ ಗಳನ್ನ ಕೊಡ್ತಾನ. ಕ್ವಶನ್ ಅಲ್ಲಿ ಏನ್ ಈ ತರ ಇರುತ್ತೆ ಅಂತಂದ್ ಹೇಳಿದ್ರೆ ಈ ತರ ಇರುತ್ತೆ. ಒಂದು ವರ್ಡ್ ಇರುತ್ತೆ ಎ ಅಂತಂದ್ ಹೇಳಿ, ಆಮೇಲೆ ಇನ್ನೊಂದು ವರ್ಡ್ ಈ ತರ ಈಷ್ಟು ಅಂತ ಕೊಟ್ಟಿರ್ತಾರ ಅನುಪಾತದಲ್ಲಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎರಡು ಅನುಪಾತ ಕೊಟ್ಟಿರ್ತಾನ, ಸಮಾನುಪಾತ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದಿರುತ್ತೆ ಸಿ ಅಂತಂದ್ ಹೇಳಿ. ಲಾಸ್ಟ್ ಟರ್ಮ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕೇಳ್ತಾನ. ಇಲ್ಲಿ ನೋಡ್ರಿ, ಒಂದನೇ ಟರ್ಮ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎರಡನೇ ಪದಕ್ಕ ಸಂಬಂಧ ಹೊಂದಿರ್ತಾವ. ಇವೆರಡು ಏನಪ್ಪಾ ಅಂತಂದ್ ಹೇಳಿದ್ರೆ ಸಂಬಂಧ ಹೊಂದಿರ್ತಾವ. ಇಲ್ಲಿ ಯಾವ ಸಂಬಂಧ ಇರುತ್ತಲ್ಲ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ. ಈ ಎರಡುದ್ರ ನಡುವೆ ಯಾವ ಸಂಬಂಧ ಇರುತ್ತ, ಸೇಮ್ ಅದೇ ಸಂಬಂಧ ಏನಪ್ಪಾ ಅಂತಂದ್ ಹೇಳಿದ್ರೆ ಮೂರನೇ ಮತ್ತು ನಾಲ್ಕನೇ ಪದಕ್ಕೂ ಇರುತ್ತ. ಅಂತ ಸಂಬಂಧವನ್ನ ನಾವು ಮೊದಲು ಕಂಡುಕೋಬೇಕು. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಡಿಸ್ಕಷನ್ ಮಾಡ್ತಾ ಹೋಗ್ಬೇಕು. ಕ್ಲಿಯರ್ ಎಲ್ರಿಗೂ? ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಸಿಂಪಲ್ ಕಾನ್ಸೆಪ್ಟ್. ಈಸಿಯಾಗಿ ಏನಂತಂದ್ ಹೇಳಿದ್ರೆ 2 ಮಾರ್ಕ್ಸ್ ಸಿಗುತ್ತೆ. ನೋಡ್ರಿ, ಲಾಸ್ಟ್ 2024ರಲ್ಲಿ ಕೇಳಿರುವಂತಹ ಕ್ವಶನ್ ಪೇಪರ್ಸ್ ಗಳನ್ನ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸೈಕಲ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟೈತ. ಈ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ನಮ್ ಸೈಕಲ್ ಇತ್ತು ಅಂತಂದ್ ಹೇಳಿದ್ರೆ ಅದಕ್ಕೇನಪ್ಪಾ ಅಂತಂದ್ ಹೇಳಿದ್ರೆ ತುಳಿಯೋಕೆ ಪೆಡಲ್ಸ್ ಗಳು ಇರ್ತಾವ. ಕರೆಕ್ಟ್? ಎಲ್ರಿಗೂ ಪೆಡಲ್ಸ್ ಇರ್ತಾವ. ಸೇಮ್ ಅದೇ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಸೈಕಲ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಪೆಡಲ್ಸ್ ಗಳು ತುಳಿಯೋಕಿರ್ತಾವ. ಸೇಮ್ ಅದೇ ತರ ಇಲ್ಲಿ ಯಾವ್ದು ಸಂಬಂಧ ಬರುತ್ತ, ಕಾರ್ಗೆ ಕಾರ್ ಅಂತ ಕೊಟ್ಟಿದ್ದಾನೆ. ಯಾವ್ದು ಸಂಬಂಧ ಬರುತ್ತ? ಸಲಿಕೆ ಅಂತಂದೈತೆ, ಸುತ್ತಿಗೆ ಅಂತಂದೈತೆ, ಚಕ್ರ ಅಂತಂದೈತೆ, ಬಾಗಿಲು ಅಂತಂದೈತೆ. ಈ ಫಾರ್ ಎಕ್ಸಾಂಪಲ್ ನೋಡ್ರಿ, ಬಾಗಿಲು ಬರತ್ತೇನ್ರಿ? ಕಾರ್ಗೆ ಏನಾದ್ರು ಬಾಗಿಲು ಬರುತ್ತಾ? ಇಲ್ಲಿ ನೋಡ್ರಿ, ಈ ಪೆಡಲ್ ಗಳನ್ನ ತುಳಿದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ ಸೈಕಲ್ ಓಡುತ್ತ. ಇದನ್ನ ನೆನ್ಪಿಟ್ಕೊಳ್ರಿ. ಇಲ್ಲಿ ನೋಡ್ರಿ, ಪೆಡಲ್ ಗಳನ್ನ ತುಡಿಯೋದ್ರಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಸೈಕಲ್ ಓಡ್ತಾ ಇದೆ. ಸೇಮ್ ಅದೇ ತರ ಕಾರ್ ಓಡ್ಬೇಕಂದ್ರೆ ಬಾಗಿಲ್ ಬೇಕಾಗತ್ತ ಅದಕ್ಕೆ? ಇಲ್ಲ. ಅದಾದ ನಂತರ ಸಲಿಕೆ ಬೇಕಾಗತ್ತಾ? ಇಲ್ಲ. ಸುತ್ತಿಗೆ ಬೇಕಾಗತ್ತಾ? ಸುತ್ತಿಗೆಯಿಂದ ಏನಾದ್ರು ಕಾರ್ ಓಡುತ್ತಾ? ಇಲ್ಲ. ಸೊ ಯಾವ್ದ್ರಿಂದ ಓಡುತ್ತಪ್ಪ ಅಂತಂದ್ ಹೇಳಿದ್ರೆ ಕಾರ್ ಯಾವ್ದ್ರಿಂದ ಓಡುತ್ತ? ಚಕ್ರದಿಂದ ಓಡುತ್ತ. ಕಾರ್ ಯಾವ್ದ್ರಿಂದ ಓಡುತ್ತಪ್ಪ ಅಂತಂದ್ ಹೇಳಿದ್ರೆ ಚಕ್ರದಿಂದ. ಈ ತರ ಕಾರ್ ಅಂದ್ಕೊಳ್ರಿ, ಚಕ್ರದಿಂದ ಓಡುತ್ತ. ಚಕ್ರ ಅಂತಂದ್ ಹೇಳ್ತೀವಿ. ಇಲ್ಲಿ ನಮ್ದು ಕರೆಕ್ಟ್ ಆನ್ಸರ್. ಇಲ್ಲಿ ನೋಡ್ರಿ, ಸೈಕಲ್ ಹೆಂಗ್ ಪೆಡಲ್ ಸಂಬಂಧಪಟ್ಟೈತೆ, ಕಾರ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಚಕ್ರ ಅನ್ನೋದು ಸಂಬಂಧಪಟ್ಟೈತ. ಇದನ್ನ ಬಾಳ್ ಈಸಿ ಕಾನ್ಸೆಪ್ಟ್. ಇದು ಬಾಳ್ ಈಸಿಯಾಗಿ ತೊಗೊಳಕ್ ಹೋಗ್ಬೇಡ್ರಿ, ಬಾಳ್ ತಪ್ಪುಗಳು ಕೂಡ ಆಗ್ತಾವ ಇದ್ರಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ನೋಡ್ರಿ, ಇರುವೆ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಇದಕ್ ಸಂಬಂಧಪಟ್ಟೈತೆ. ಇರುವೆ ಗೂಡು ಅಂತಂದ್ ಹೇಳ್ತೀವಿ. ಸೊ ಒಂದನೇ ಪದ ಏನಪ್ಪಾ ಅಂತಂದ್ ಹೇಳಿದ್ರೆ ಎರಡನೇ ಪದಕ್ಕೆ ಸಂಬಂಧಪಟ್ಟೈತೆ. ಇರುವೆ, ಇರುವೆ ಗೂಡು ಅಂತಂದ್ ಹೇಳಿ. ನೆಕ್ಸ್ಟ್ ನೋಡ್ರಿ, ಬಾತುಕೋಳಿ ಮೂರನೇ ಪದ. ನಾಲ್ಕನೇ ಪದ ಏನಪ್ಪಾ ಅಂತಂದ್ ಹೇಳಿದ್ರೆ ಕೆರೆ ಅಂತಂದ್ ಹೇಳಿ. ಬಾತುಕೋಳಿ ಏನಪ್ಪಾ ಅಂತಂದ್ ಹೇಳಿದ್ರೆ ಕೆರೆಗೆ ಸಂಬಂಧಪಟ್ಟೈತೆ. ಸೇಮ್ ಅದೇ ತರ ಕುದುರೆ ಯಾವ್ದಕ್ ಸಂಬಂಧಪಟ್ಟೈತಿ ಅಂತ ಕ್ವಶನ್ ಕೇಳ್ತಾರ. ಎಸ್, ಇಲ್ಲಿ ನೋಡ್ರಿ, ಇರುವೆ ಎಲ್ಲಿ ವಾಸ ಮಾಡತ್ತ? ಇರುವೆ ಗೂಡಲ್ಲಿ. ಸೇಮ್ ಅದೇ ತರ ಬಾತುಕೋಳಿ ಎಲ್ಲಿ ವಾಸ ಮಾಡತ್ತ? ಕೆರೆಗಳಲ್ಲಿ ವಾಸ ಮಾಡತ್ತ. ಸೇಮ್ ಅದೇ ತರ ಕುದುರೆ ಎಲ್ಲಿ ವಾಸ ಮಾಡತ್ತ? ಗುಹೆ ಒಳಗಡೆನ? ಇಲ್ಲ. ಜೇನುಗೂಡು ಒಳಗಡೆನ? ಜೇನುಗೂಡಲ್ಲಿ ಏನಿರ್ತಾವ? ಜೇನುಗಳಿರ್ತಾವ. ಜೇನುಗೂಡುಗಳಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಜೇನ್ ಇರ್ತಾವ. ನಾಯಿ ಗೂಡು ಅಂತಂದ್ ಹೇಳಿ ಬರಂಗಿಲ್ಲ. ಸೊ ಎಲ್ಲಪ್ಪಾ ಅಂತಂದ್ ಹೇಳಿದ್ರೆ ಕುದುರೆಗಳನ್ನ ಕಟ್ಟುವ ಸ್ಥಳವನ್ನ ನಾವೇನಂತ ಕರಿತೀವಿ ಅಂದ್ರ ಅಶ್ವಶಾಲೆ ಅಂತ ಕರಿತೀವಿ. ಏನಂತ ಕರಿತೀವಿ? ಅಶ್ವಶಾಲೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಸೇಮ್ ಅದೇ ತರ ಐತೆ. ಇಲ್ಲಿ ಎಷ್ಟು ಕೊಟ್ಟಿದಾನ ವರ್ಡ್ಸ್ ಗಳನ್ನ? 5 ವರ್ಡ್ ಕೊಟ್ಟಿದಾನ. 6ನೇದ್ ಕಂಡಿಡಿ ಅಂತಂದ್ ಹೇಳಿದಾನ. ಸೊ ಇದು ಕೂಡ ಏನಂತಂದ್ ಹೇಳಿದ್ರೆ ಇವಾಗ ಏನ್ ಡಿಸ್ಕಷನ್ ಮಾಡ್ತಿದ್ದೀನಲ್ಲ ಎಲ್ಲ 2024ರಲ್ಲಿ ಕೇಳಿರೋದು. ಸೊ ಬೆಂಗಳೂರಿಗೆ ಏನಂತ ಕರೀತಾರಪ್ಪ ಅಂತಂದ್ ಹೇಳಿದ್ರೆ ಉದ್ಯಾನಗರಿ ಅಂತ ಕರೀತಾರ. ಬೆಂಗಳೂರಿಗೆ ಏನಂತ ಕರೀತಾರ? ಉದ್ಯಾನಗರಿ ಅಂತ ಕರೀತಾರ. ಸೇಮ್ ಅದೇ ತರ ಶ್ರೀನಗರವನ್ನ ಏನಂತ ಕರೀತಾರ ಅಂದ್ರೆ ಸರೋವರಗಳ ನಗರಿ. ಯಾಕಂತಂದ್ ಹೇಳಿದ್ರೆ ಶ್ರೀನಗರದ ಒಳಗಡೆ ಸರೋವರಗಳು, ಸರೋವರ ಅಂತಂದ್ ಹೇಳಿದ್ರೆ ಲೇಕ್ಸ್ ಅಂತ ಹೇಳ್ತೀವಿ. ಸರೋವರಗಳು ಜಾಸ್ತಿ ಇದಾವ ಶ್ರೀನಗರವನ್ನ. ಸೇಮ್ ಅದೇ ತರ ಕೋಲ್ಕತ್ತಾವನ್ನ ಏನಂತ ಕರಿತೀರಿ? ಸೊ ಒಂದೇನೈತಿ ದೇವಾಲಯಗಳ ನಗರಿ, ಇನ್ನೊಂದು ಆನಂದದ ನಗರಿ, ಅದಾದ ನಂತರ ಪರ್ವತಗಳ ನಗರಿ, ಆಮೇಲೆ ಪುಷ್ಪಗಳ ನಗರಿ ಅಂತಂದ್ ಹೇಳಿ. ಹೇಳ್ರ ನೋಡೋಣ ಯಾವ್ದು ಬರುತ್ತೆ ಇದ್ರಲ್ಲಿ? ಎಸ್, ಕೋಲ್ಕತ್ತಾವನ್ನ ಏನಂತ ಕರೀತಾರ? ಸೊ ಕೋಲ್ಕತ್ತಾದಲ್ಲಿ ಯಾವುದೇ ಟೆಂಪಲ್ ಇಲ್ಲಪ್ಪ. ಕೋಲ್ಕತ್ತಾವನ್ನ ಏನಂತ ಕರೀತಾರಪ್ಪ ಅಂತಂದ್ ಹೇಳಿದ್ರೆ ಆನಂದದ ನಗರಿ ಅಂತ ಕರೀತಾರೆ. ಹ್ಯಾಪಿನೆಸ್ ಸಿಟಿ ಅಂತಂದ್ ಹೇಳಿ. ಆನಂದದ ನಗರಿ, ಹ್ಯಾಪಿನೆಸ್ ಸಿಟಿ, ಹ್ಯಾಪಿನೆಸ್, ಆನಂದ. ಎಸ್, ಕ್ಲಿಯರ್ ಎಲ್ರಿಗೂ? ಸೊ ನಮ್ಗೆ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಇದ್ರ ನಾನು ನೋಟ್ಸ್ ಗಳನ್ನೆಲ್ಲ ಕೊಡ್ತೀನಿ, ಯಾವ ನಗರಗಳಿಗೆ ಏನೇನು ಕರೀತಾರ ಅಂತಂದ್ ಹೇಳಿ. ನೋಡ್ರಿ, ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಕ್ಲಾಸ್ ರೆಕಾರ್ಡ್ ಆಗ್ತಿರುತ್ತೆ, ಟೆನ್ಷನ್ ತಗೋಬೇಡ್ರಿ. ಇವಾಗ ಏನಂತಂದ್ ಹೇಳಿದ್ರೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಈ ಕ್ಲಾಸ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ ಹೇಳಿದ್ರ, ಎಸ್, ಸಿಟಿ ಆಫ್ ಜಾಯ್ ಅಂತಂದ್ ಹೇಳಿ. ಕ್ಲಾಸ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ ಹೇಳಿದ್ರ ನಾನು ಇದರಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ ಕ್ವಶನ್ಸ್ ಗಳನ್ನ ನಾನೇ ಮಾಡಿದೀನಿ. ಪ್ರತಿಯೊಂದನು ಏನಂತಂದ್ ಹೇಳಿದ್ರೆ GK ದಲ್ಲಿ ಕವರ್ ಆಗತ್ತೆ ನಿಮ್ಗೆ. ನೋಡ್ರಿ, ಫಸ್ಟ್ ಏನೈತಪ್ಪ ಅಂತಂದ್ ಹೇಳಿದ್ರೆ ಒಂದನೇ ವರ್ಡ್ ಮೌಂಟ್ ಎವರೆಸ್ಟ್ ಅಂತಂದೈತೆ. ಸೆಕೆಂಡ್ ವರ್ಡ್ ಏನು? ನೇಪಾಳ್. ಅಂದ್ರ ಮೌಂಟ್ ಎವರೆಸ್ಟ್ ಎಲ್ಲೈತಿ? ನೇಪಾಳದೊಳಗೈತೆ. ಸೇಮ್ ಅದೇ ತರ ಮೌಂಟ್ ಕಿಲಿಮಾಂಜಾರೋ ಇದು ಎಲ್ಲಿ ಬರುತ್ತ?
ಮೌಂಟ್ ಕಿಲಿಮಾಂಜಾರೋ ಎಲ್ಲಿ ಬರುತ್ತೆ ಅಂತ ಕ್ವಶನ್ ಕೇಳಿದ. ನೋಡ್ರಿ, ತಾಂಜಾನಿಯಾ, ಕಿನ್ಯಾ, ನೇಪಾಳ್, ಆಮೇಲೆ ಭಾರತ. ಸೊ ಎಲ್ಲಿ ಬರುತ್ತ ಮೌಂಟ್ ಕಿಲಿಮಾಂಜಾರೋ? ಎಸ್, ಇದೇನಪ್ಪಾ ಅಂತಂದ್ ಹೇಳಿದ್ರೆ ಆಫ್ರಿಕಾ. ಇದು ಆಫ್ರಿಕಾ ಖಂಡ. ಸೊ ಆಫ್ರಿಕಾ ಖಂಡದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ದೇಶ ಬರುತ್ತೆ, ಯಾವ್ದಪ್ಪಾ ಅಂತಂದ್ ಹೇಳಿದ್ರೆ ತಾಂಜಾನಿಯಾ. ತಾಂಜಾನಿಯಾದೊಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಮೌಂಟ್ ಕಿಲಿಮಾಂಜಾರೋ ಬರುತ್ತೆ. ಇಲ್ಲಿ ನೋಡ್ರಿ, ಬೇಸಿಗೆ ಕಾಲದಲ್ಲೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ಪರ್ವತದ ತುದಿಯಲ್ಲಿ ಹಿಮ ಕೂತ್ಕೊಂಡಿರುತ್ತ. ಸೊ ಆಫ್ರಿಕಾದಲ್ಲಿ ಆಲ್ರೆಡಿ ಬಿಸಿಲು ಜಾಸ್ತಿ, ಬಟ್ ಆದ್ರೂ ಕೂಡ ಬಿಸಿಲಿದ್ದಾಗ ಅಂದ್ರೆ ಬೇಸಿಗೆ ಕಾಲ ಇದ್ದಾಗ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಕಿಲಿಮಾಂಜಾರೋದ ಮೇಲೆ ಹಿಮ ಕೂತ್ಕೊಂಡಿರುತ್ತ. ಸೊ ಆ ತರ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಅಲ್ಲಿ ವಾಯುಗುಣ ಕಂಡು ಬರುತ್ತ. ಸೊ ಟಾಂಜಾನಿಯಾದಲ್ಲಿ ಮೌಂಟ್ ಕಿಲಿಮಾಂಜಾರೋ ಅಂದ್ರೆ ಕಿಲಿಮಾಂಜಾರೋ ಪರ್ವತ ನಮಗ್ ಕಂಡು ಬರುತ್ತೆ. ನೋಡ್ರಿ, ಮೌಂಟ್ ಎವರೆಸ್ಟ್ ನಾವ್ ಏನಂತ ಹೇಳ್ತೀವಪ್ಪಾ ಅಂತಂದ್ ಹೇಳಿದ್ರೆ ಪ್ರಪಂಚದ ಅತಿ ಎತ್ತರದ ಪರ್ವತ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಪ್ರಪಂಚದ ಅತಿ ಎತ್ತರದ ಪರ್ವತ ಅಂತಂದ್ ಹೇಳ್ತೀವಿ ಮೌಂಟ್ ಎವರೆಸ್ಟ್ ಅನ್ನ. ಅದು ಎಷ್ಟು ಎತ್ತರ ಆಯ್ತಪ್ಪ ಅಂತಂದ್ ಹೇಳಿದ್ರೆ 8848.86 ಸೆಂಟಿಮೀಟರ್ ಐತೆ. ಕ್ಲಿಯರ್ ಎಲ್ರಿಗೂ? ಎಷ್ಟು ಎತ್ತರ ಐತೆ ಅದು? 8848.86 ಸೆಂಟಿಮೀಟರ್ ಐತೆ. ಈ ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ಇದು ನೋಡ್ರಿ, ಭಾರತದಲ್ಲಿ ಅತಿ ಎತ್ತರದ ಪರ್ವತ ಯಾವುದು? ಭಾರತದಲ್ಲಿ ಅತಿ ಎತ್ತರದ ಪರ್ವತ ಯಾವುದು? ವೆರಿ ಗುಡ್. ಸೊ K2. ಭಾರತದಲ್ಲಿ ಯಾವ್ದಪ್ಪ ಅಂತಂದ್ ಹೇಳಿದ್ರೆ K2 ಅಂತಂದ್ ಹೇಳ್ತೀವಿ. ಕಾಂಚನಜುಂಗ ಅಲ್ಲ. ಕೆಲವು ಜನ ಕಾಂಚನಜುಂಗ ಹೇಳ್ತೀರಿ, ಕಾಂಚನಜುಂಗ ಅಲ್ಲ, K2. ಅದಕ್ಕೆ ಇನ್ನೊಂದ್ ಹೆಸರು ಏನ್ ಕರಿತೀವಪ್ಪ ಅಂತಂದ್ ಹೇಳಿದ್ರ ಮೌಂಟ್ ಗಾಡ್ವಿನ್ ಅಸ್ಟಿನ್ ಅಂತ ಕರಿತೀವಿ. ಗಾಡ್ವಿನ್ ಅಸ್ಟಿನ್. ಅದಕ್ಕೆ ಇನ್ನೊಂದ್ ಹೆಸರು ಏನಪ್ಪಾ ಅಂತಂದ್ ಹೇಳಿದ್ರ ಮೌಂಟ್ ಗಾಡ್ವಿನ್ ಅಸ್ಟಿನ್ ಅಂತಂದ್ ಹೇಳ್ತೀವಿ. ಭಾರತದ ಅತಿ ಎತ್ತರದ ಪರ್ವತ K2. ಕ್ಲಿಯರ್ ಎಲ್ರಿಗೂ? ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದಕ್ಕೆ ಹೇಳ್ರಿ ನೋಡೋಣ ಆನ್ಸರ್. ಹೃದಯ ಯಾವ್ದಕ್ ಸಂಬಂಧ ಪಡುತ್ತಪ್ಪ ಅಂತಂದ್ ಹೇಳಿದ್ರ ರಕ್ತ ಪರಿಚಲನಾ ವ್ಯವಸ್ಥೆಗೆ ಸಂಬಂಧ ಪಡುತ್ತ. ಸೇಮ್ ಅದೇ ತರ ಶ್ವಾಸಕೋಶಗಳು ಯಾವ್ದಕ್ ಸಂಬಂಧ ಪಡ್ತಾವ? ಎಸ್, ಹೃದಯ ಏನಪ್ಪಾ ಅಂತಂದ್ ಹೇಳಿದ್ರೆ ರಕ್ತ ಪರಿಚಲನಾ ವ್ಯವಸ್ಥೆಗೆ ಸಂಬಂಧಪಟ್ರೆ ಶ್ವಾಸಕೋಶಗಳು ಯಾವ್ದಕ್ ಸಂಬಂಧ ಪಡ್ತಾವ? ನೀವು ನಾನ್ ಕೇಳೋ ಪ್ರತಿಯೊಂದು ಕ್ವಶನ್ಗೂ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಆನ್ಸರ್ ಹೇಳಕತ್ರಿ ಅಂತಂದ್ ಹೇಳಿದ್ರೆ ಈ ಕ್ವಶನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಆರಾಮಾಗಿ ಬಿಡಿಸ್ತೀವಿ. 2 ಮಾರ್ಕ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ ಜೋಬ್ ಒಳಗಡೆ ಕಿಶೆಯಲ್ಲಿ ಆರಾಮಾಗಿ ಮಾಡ್ತೀವಿ ಅಂತಂದ್ ಹೇಳಿ. ಎಸ್, ವೆರಿ ಗುಡ್. ಸೊ ಶ್ವಾಸಕೋಶಗಳು ಯಾವ್ದಕ್ ಸಂಬಂಧ ಪಡ್ತಾವಪ್ಪ ಅಂತಂದ್ ಹೇಳಿದ್ರೆ ಉಸಿರಾಟ ವ್ಯವಸ್ಥೆಗೆ ಸಂಬಂಧ ಪಡ್ತಾವ. ಎದಕ್ ಸಂಬಂಧ ಪಡ್ತಾವ? ಉಸಿರಾಟ ವ್ಯವಸ್ಥೆಗೆ. ಆಪ್ಷನ್ ಎ ಏನಪ್ಪಾ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆಗತ್ತೆ. ಇಲ್ಲಿ ನೋಡ್ರಿ, ಸಿಂಪಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಅರ್ಥ ಮಾಡ್ಕೊಂಡ್ಬಿಡ್ರಿ. ನಾನು ಇಲ್ಲೇ ಒಂದು ಪಾಯಿಂಟ್ ಅನ್ನ ಹೇಳ್ಬಿಡ್ತೀನಿ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಶ್ವಾಸಕೋಶಗಳು. ನಾವ್ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಮೂಗು ಮತ್ತು ಬಾಯಿ ಅಂತಂದ್ ಹೇಳ್ತೀವಿ. ನಾವು ಒಳಗಡೆ ತಗೊಳ್ಳುವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವ ಗಾಳಿಯನ್ನ ತಗೊಂತೀವಿ? ಆಕ್ಸಿಜನ್ ಅನ್ನ ತಗೊಂತೀವಿ. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ O2 ಅಂತ ಕರಿತೀವಿ. ಅದರ ರಾಸಾಯನಿಕ ಸೂತ್ರ ಏನಂತಂದ್ ಹೇಳಿದ್ರೆ, ನಾನು ಇವಾಗ ಆಕ್ಸಿಜನ್ ಅನ್ನ ತಗೊಂಡೆ, ಅದರ ರಾಸಾಯನಿಕ ಸೂತ್ರ ಏನಪ್ಪಾ ಅಂತಂದ್ ಹೇಳಿದ್ರೆ O2, ಆಮ್ಲಜನಕ ಅಂತ ಹೇಳ್ತೀವಿ. ಕನ್ನಡದಾಗ ಏನಂತಂದ್ ಹೇಳಿದ್ರೆ ಆಮ್ಲಜನಕ. ಇದನ್ನ ಒಳಗಡೆ ತಗೊಂತೀವಿ, ಇದು ಒಳಗಡೆ ಹೋಗುತ್ತಾ, ಒಳಗಡೆ ಹೋಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಚಿಕ್ಕ ಚಿಕ್ಕ ಏನಪ್ಪಾ ಅಂತಂದ್ ಹೇಳಿದ್ರೆ ಬಾಲ್ಗಳು ಇರ್ತಾವ. ಸೊ ಅವುಗಳಿಗೆ ನಾವು ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಅಲ್ವಿಯೋಲೈ ಅಂತ ಕರಿತೀವಿ. ಏನಪ್ಪಾ ಅಂತಂದ್ ಹೇಳಿದ್ರೆ ಅಲ್ವಿಯೋಲೈ. ನೆನ್ಪಿಟ್ಕೊಳ್ರಿ, ಶ್ವಾಸಕೋಶದ ರಚನಾತ್ಮಕ ಅಥವಾ ಕಾರ್ಯನಿರ್ವಾಹಕ ಘಟಕ ಯಾವುದು ಅಂತ ಕೇಳ್ರಿ ಅಂತಂದ್ ಹೇಳಿದ್ರೆ, ಫಂಕ್ಷನಲ್ ಯೂನಿಟ್ ಯಾವ್ದು ಅಂತ ಕೇಳಿದ್ರೆ ಅಲ್ವಿಯೋಲೈ ಅಂತಂದ್ ಹೇಳ್ತೀವಿ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಗಾಳಿ ಅಲ್ಲಿ ಹೋಗ್ಬಿಟ್ಟು ಸೊ ಎಲ್ಲಾ ಕಡೆ ರಕ್ತದ ಕಡೆಗೆ ಹೋಗುತ್ತೆ, ಆಮೇಲೆ ಹೊರಗಡೆ ಮತ್ತೊಂದು ಗಾಳಿ ಹೊರಗಡೆ ಬರುತ್ತೆ. ಅದೇನಪ್ಪಾ ಅಂತಂದ್ ಹೇಳಿದ್ರೆ ನಾವು ಕಾರ್ಬನ್ ಡೈಆಕ್ಸೈಡ್ ಅಂತಂದ್ ಹೇಳ್ತೀವಿ. ನಾವು ಒಳಗಡೆ ತಗೊಳ್ಳುವಾಗ ಆಕ್ಸಿಜನ್ ತಗೊಂತೀವಿ, ಹೊರಗಡೆ ಬಿಡುವಾಗ ಏನಂತಂದ್ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ತಗೊಂತೀವಿ. ಒಂದ್ಸರಿ ನೋಡ್ರಿ, ಒಳಗಡೆ ತಗೊಳ್ರಿ ಅದನ್ನೇನ್ ತಗೊಂಡ್ರಿ? ಆಕ್ಸಿಜನ್ ತಗೊಂಡ್ರಿ. ಹೊರಗಡೆ ಬಿಡ್ರಿ, ಅದೇನಪ್ಪಾ ಅಂತಂದ್ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಅಂತಂದ್ ಹೇಳ್ತೀವಿ. ಇದನ್ನ ನೆನ್ಪಿಟ್ಕೋಬೇಕು. ಈ ಇಂಗಾಲದ ಡೈಆಕ್ಸೈಡ್ ಅನ್ನ ಯಾವ ಯೂಸ್ ಮಾಡ್ಕೊಂತಾವ? ಸರ್, ಗಿಡಗಳು ಯೂಸ್ ಮಾಡ್ಕೊಂತಾವ. ಯಾವ್ದಕ್ ಯೂಸ್ ಮಾಡ್ಕೊಂತಾವ ಆ ಇಂಗಾಲದ ಡೈಆಕ್ಸೈಡ್ ಅನ್ನ? ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ, ಫೋಟೋಸಿಂಥಸಿಸ್. ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಥವಾ ಫೋಟೋಸಿಂಥಸಿಸ್ ಅಂತಂದ್ ಹೇಳ್ತೀವಿ. ಆಹಾರ ತಯಾರು ಮಾಡೋಕ್ ಯೂಸ್ ಮಾಡ್ಕೊಂತಾವ. ಸೊ ಅದರಲ್ಲಿ ಯಾವ್ದು ಅಂಗ ಇರುತ್ತೆ? ಕ್ಲೋರೋಫಿಲ್ ಅಂತಂದ್ ಇರುತ್ತೆ. ಪತ್ರ ಹರಿತ್ತು ಅಥವಾ ಕ್ಲೋರೋಫಿಲ್. ಈ ಕ್ಲೋರೋಫಿಲ್ ಏನ್ ಮಾಡತ್ತಪ್ಪ ಅಂತಂದ್ ಹೇಳಿದ್ರ ಈ ಕಾರ್ಬನ್ ಡೈಆಕ್ಸೈಡ್ ಅನ್ನ ಯೂಸ್ ಮಾಡ್ಕೊಂಡು ಆಹಾರ ತಯಾರು ಮಾಡ್ಕೊಂಡು ಹೊರಗಡೆ ಯಾವ್ದನ್ನ ಬಿಡುತ್ತೆ? ಆಕ್ಸಿಜನ್ ಅನ್ನ ಬಿಡುತ್ತ. ಆ ಆಕ್ಸಿಜನ್ ಅನ್ನ ಮತ್ ನಾವೇನ್ ಮಾಡ್ತೀವಿ? ನಾವು ತಗೊಂತೀವಿ. ಇಷ್ಟು ಕ್ಲಿಯರ್ ಆಯ್ತಾ ಎಲ್ರಿಗೂ? ಜಿಕೆ ಇಲ್ಲಿ ನೋಡ್ರಿ, ನಿಮ್ಗೆ ರೀಸನಿಂಗ್ ಜೊತೆಗೆ ಜಿಕೆನು ಕವರ್ ಆಗ್ತಾ ಹೋಗುತ್ತೆ. ಎಲ್ರಿಗೂ ಅರ್ಥ ಆಯ್ತಾ? ಏನಾದ್ರು ಡೌಟ್ಸ್ ಗಳಿದಾವ ಇದರಲ್ಲಿ? ಎಸ್, ವೆರಿ ಗುಡ್. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇವಾಗ ನೋಟ್ಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಎಲ್ರು ಏನಂತಂದ್ ಹೇಳಿದ್ರೆ ಕುತ್ಕೊಂಡ್ ಕೇಳ್ರಿ. ಅದಾದ ನಂತರ ಆನ್ಸರ್ಸ್ ಗಳನ್ನ ಹಾಕ್ರಿ. ನೆಕ್ಸ್ಟ್ ನಾನು ಇದನ್ನ ನಾಳೆಗೆ ರೆಕಾರ್ಡ್ ಅಂತ ಹಾಕಿರ್ತೀನಿ, ರೆಕಾರ್ಡ್ ಅಪ್ಲೋಡ್ ಮಾಡಿರ್ತೀನಿ. ಅದನ್ನ ಲಿಂಕ್ ನಿಮ್ಗೆ ಬಿಟ್ಟಿರ್ತೇನೆ ನನ್ನ ಗ್ರೂಪ್ ಒಳಗಡೆ. ಅದನ್ನ ನೋಡ್ಕೊಂಡು ಇನ್ನೊಂದ್ಸರಿ ಏನಂತಂದ್ ಹೇಳಿದ್ರೆ ನೋಟ್ಸ್ ಗಳನ್ನ ಮಾಡ್ಕೊಡ್ತೀನಿ.
ಆಮೇಲೆ ಯಾರೋ ನರಮಂಡಲ ಅಂತಂದ್ ಹೇಳಿದ್ರು, ನರ್ವ್ ಸಿಸ್ಟಮ್, ನಮ್ಮಲ್ಲಿ ಬಾಡಿ ಒಳಗಡೆ ನರಗಳಿರ್ತಾವಲ್ಲ ಅದು ಆನ್ಸರ್ ಆಗಂಗಿಲ್ಲ. ಶ್ವಾಸಕೋಶಗಳಿದಕ್ಕ, ಉಸಿರಾಟಕ್ಕೆ. ನೆಕ್ಸ್ಟ್ ನೋಡ್ರಿ, ಇದನ್ನ ನೋಡ್ರಿ, ಗೂಗಲ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಸರ್ಚ್ ಎಂಜಿನ್ ಅಂತಂದ್ ಹೇಳಿ. ಆಮೇಲೆ ಊಬರ್ ಅನ್ನೋದೇನು, ಈ ಕಡೆ ಸಿಟಿ ಒಳಗಡೆ ಇರೋರ್ಗೆ ಎಲ್ರು ಗೊತ್ತಿರುತ್ತೆ ಇದು. ಆಮೇಲೆ ನೆಕ್ಸ್ಟ್ ಸಿಟಿಲಿ ಬಂದು ಯಾರಾದ್ರೂ ಯೂಸ್ ಮಾಡ್ತಿದ್ರೆ ಊಬರ್ ಏನು ಅನ್ನೋದು ಗೊತ್ತಾಗತ್ತೆ. ಎಸ್, ವೆರಿ ಗುಡ್. ಸೊ ಗೂಗಲ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ, ಈಗ ನೋಡ್ರಿ ನೀವು ಮೊಬೈಲ್ ತೆಗೆದ್ರಿ ಅಂತಂದ್ ಹೇಳಿದ್ರೆ ಏನ ಸರ್ಚ್ ಮಾಡಿದ್ರು ಕೂಡ ಈ ರೀತಿಯಾಗಿ ಬರುತ್ತೆ ನೋಡ್ರಿ ಗೂಗಲ್ ಅಂತಂದ್ ಹೇಳಿ. ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಸರ್ಚ್ ಎಂಜಿನ್. ಸರ್ಚ್ ಅಂತಂದ್ ಹೇಳಿದ್ರೆ ಹುಡುಕುವಂತಹ ಒಂದು ಎಂಜಿನ್ ಅದು. ಏನ್ ಬೇಕಾದ್ರೂ ನೀವು ಹುಡ್ಕೋಬಹುದು. ಗೂಗಲ್ ಅನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಸರ್ಚ್ ಎಂಜಿನ್ ಅಂತ ಕರಿತೀವಿ. ಊಬರ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಇದೊಂದು ಸಾರಿಗೆ ವ್ಯವಸ್ಥೆ. ಊಬರ್ ಕಾರ್ಗಳು ಬರ್ತಾವ, ನೀವು ಬುಕ್ ಮಾಡ್ತೀರಿ, ಊಬರ್ ಕಾರ್ಗಳು ಬರ್ತಾವ, ಆ ಕಾರಲ್ಲಿ ಕೂತ್ಕೊಂಡು ನೀವು ಎಲ್ಲಿ ಬೇಕು ಅಲ್ಲಿಗೆ ಹೋಗ್ತೀರಿ. ಅಂದ್ರೆ ಊಬರ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ನಾವಿಲ್ಲಿ ಸಾರಿಗೆ ವ್ಯವಸ್ಥೆ ಅಂತ ಕರಿತೀವಿ. ಊಬರ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಸಾರಿಗೆ ವ್ಯವಸ್ಥೆ. ಆಮೇಲೆ ಇಲ್ಲೊಂದು ನೋಡ್ರಿ, ಇ ಕಾಮರ್ಸ್ ಅಂತಂದೈತೆ. ಇ ಕಾಮರ್ಸ್ ಅಂದ್ರೆ ಏನು, ನಿಮ್ಮಲ್ಲಿ ಇವನ್ ಆಟೋ, ಅದೇ ಸೇಮ್ ಊಬರ್ ಅಂತಂದ್ ಹೇಳಿದ್ರೆ ಆಟೋಗಳು ಬರ್ತಾವ, ಕಾರ್ಗಳು ಬರ್ತಾವ, ಎಲ್ಲ ಬರ್ತಾವ ಅದ್ರಲ್ಲಿ. ಇನ್ನೊಂದು ಇ ಕಾಮರ್ಸ್ ಅಂತ ಬರುತ್ತೆ. ನೀವ್ ಯಾರಾದ್ರೂ ಅಮೆಜಾನ್ ಸರ್ವಿಸ್, ಆಮೇಲೆ ಫ್ಲಿಪ್ಕಾರ್ಟ್ ಇಂಥವೆಲ್ಲ ಯೂಸ್ ಮಾಡಿದಿರಿ ಅಂದ್ರ ಮಾರ್ಕೆಟಿಂಗ್, ಆನ್ಲೈನ್ ಅಲ್ಲಿ ಮಾರ್ಕೆಟಿಂಗ್ ಅನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಇ ಕಾಮರ್ಸ್ ಅಂತ ಕರಿತೀವಿ. ಆನ್ಲೈನ್ ಅಲ್ಲಿ ಮಾರ್ಕೆಟ್ ಸಿಸ್ಟಮ್ ಏನಿರುತ್ತಲ್ಲ, ಮಾರ್ಕೆಟಿಂಗ್, ಅಮೆಜಾನು, ಫ್ಲಿಪ್ಕಾರ್ಟ್, ಅದ್ರಲ್ಲಿ ನೀವು ಏನಾದ್ರು ತಗೊಂತೀರಿ, ಇದು ಮಾಡ್ತಿರಲ್ಲ, ಅದು ಇ ಕಾಮರ್ಸ್ ಅಂತ ಕರಿತೀವಿ. ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಇದನ್ನ ಆನ್ಸರ್ ಹೇಳ್ರಿ. ನಾನು ಆಲ್ರೆಡಿ ಹೇಳಿದೆ, ಇವನ್ ನೀವು ಆಪ್ಷನ್ಸ್ ಗಳನ್ನ ನೋಡಿ ಕೂಡ ಏನಂತಂದ್ ಹೇಳಿದ್ರೆ ಎಲಿಮಿನೇಷನ್ ಮಾಡಬಹುದು. ಎಸ್, ಆನ್ಸರ್ ಹೇಳ್ರಿ ಇದಕ್ಕ. ಸೊ ವಾಟರ್ ಅಂತಂದ್ ಹೇಳಿದ್ರೆ ನೀರನ್ನ ನಾವೇನಂತ ಬರಿತೀವಿ ಅಂತಂದ್ ಹೇಳಿದ್ರೆ ರಾಸಾಯನಿಕ ಸೂತ್ರ H2O ಅಂತ ಕರಿತೀವಿ. ನೀರನ್ನ ನಾವೇನಂತ ಕರಿತೀವಿ ಅಂದ್ರೆ H2O ಅಂತ ಬರಿತೀವಿ. ಸೇಮ್ ಅದೇ ತರ ಸಾಲ್ಟ್ ಅನ್ನ ಏನಂತ ಕರಿತೀವಪ್ಪ ಅಂತಂದ್ ಹೇಳಿದ್ರೆ, ವೆರಿ ಗುಡ್ ಎಲ್ರಿಗೂ, NaCl ಅಂತ ಕರಿತೀವಿ. ಏನಂತ ಕರಿತೀವಪ್ಪ ಅಂತಂದ್ ಹೇಳಿದ್ರೆ NaCl. ಇಲ್ಲಿ ನೋಡ್ರಿ, Na ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಸೋಡಿಯಂ ಅಂತಂದ್ ಹೇಳ್ತೀವಿ. Na ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಸೋಡಿಯಂ. Cl ಅಂತಂದ್ ಹೇಳಿದ್ರೆ ಕ್ಲೋರಿನ್ ಅಂತಂದ್ ಹೇಳ್ತೀವಿ. Cl ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ಲೋರಿನ್. ಇವೆರಡೂ ಸೇರಿತು ಅಂತಂದ್ ಹೇಳಿದ್ರೆ ನಾವ್ ಏನಂತ ಕರಿತೀವಿ ಅಂದ್ರೆ ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ. ಸೊ ಅವು ಎರಡು ಕೂಡಿದ್ವು ಅಂತಂದ್ ಹೇಳಿದ್ರೆ ಅವುಗಳನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಸೋಡಿಯಂ ಕ್ಲೋರೈಡ್ ಅಂತಂದ್ ಹೇಳ್ತೀವಿ. ಅದನ್ನ ನಾವು ಉಪ್ಪು ಅಂತ ಕರಿತೀವಿ, ಕನ್ನಡದಾಗ ಉಪ್ಪು ಅಂತ ಕರಿತೀವಿ. ಸೊ ಇಂಗ್ಲಿಷ್ ಅಲ್ಲಿ ಕೆಮಿಸ್ಟ್ರಿ ಪ್ರಕಾರ NaCl ಅಥವಾ ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ. ಸೇಮ್ ಅದೇ ತರ ಇಲ್ಲಿ ನೋಡ್ರಿ, ಇದ್ ನಮ್ಮ ಆನ್ಸರ್ ಏನಾಯ್ತು ಅಂದ್ರೆ ಎ ಕರೆಕ್ಟ್ ಆಯ್ತು. CO2 ಅಂತಂದ್ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ, CO2 ಅಂತಂದ್ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ರೀ, ಇಂಗಾಲದ ಡೈಆಕ್ಸೈಡ್. ಅದಾದ ನಂತರ CH4 ಅಂತಂದ್ ಹೇಳಿದ್ರೆ ಮೀಥೇನ್. ತುಂಬಾ ಇಂಪಾರ್ಟೆಂಟ್ ಆಗತ್ತ ಮೀಥೇನ್. ಎಲ್ಲಾದ್ರೂ ಕೇಳಿದಿರೇನ್ರೋ ಮೀಥೇನ್ ಗ್ಯಾಸ್ ಪ್ರೊಡ್ಯೂಸ್ ಆಗತ್ತಾ, ಎಲ್ಲಾದ್ರೂ ಕೇಳಿದಿರಿ? ಎಲ್ಲಾರು ರೈತರ ಮಕ್ಕಳು ಅದಾರ ಅನ್ಕೊಂತೀನಿ, ನಾನು ಈಸಿಯಾಗಿ ಹೇಳ್ತೀನಿ ನೋಡು. ಈಗ ನೀವು ಎಲ್ರು ಮನೇಲಿ ತಿಪ್ಪೆಗಳಿರ್ತಾವ, ಪ್ರಾಣಿಗಳಿರ್ತಾವ, ಶಗಣಿ ಹಾಕಿರ್ತಾವ. ಎಸ್, ವೆರಿ ಗುಡ್, ಶಗಣಿ. ಆ ಶಗಣಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ 2-3 ದಿನ, ಓಕೆ, ನೀವು ಸಾಕೆ ಇಲ್ಲ ಬಿಡ್ರಿ, ದನಗಳಿಲ್ಲ ನಿಮ್ಮ ಹತ್ರ, ಪ್ರಾಣಿಗಳಿಲ್ಲ, ನೀವು ರೋಡ್ ಮೇಲೆ ಹೋಗುವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಶಗಣಿ ಹಾಕಿರ್ತಾವ ದನಗಳು. ಅದ್ರದ್ದೊಂದು ಸ್ಮೆಲ್ ಬರುತ್ತಾ ಗೊತ್ತಾ? ಒಂದ್ 2-3 ದಿನ ಆದ ನಂತರ ಒಂಥರ ಸ್ಮೆಲ್ ಬರುತ್ತಾ ಗೊತ್ತಾ? ಅದೇ ಏನಪ್ಪಾ ಅಂತಂದ್ ಹೇಳಿದ್ರೆ ಮೀಥೇನ್ ಗ್ಯಾಸ್. ಅದನ್ನ ಯೂಸ್ ಮಾಡ್ಕೊಂಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಅಡಿಗೆ ಮಾಡಕ್ ಯೂಸ್ ಮಾಡ್ತಾರ. ಸೊ ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಮೀಥೇನ್ ಗ್ಯಾಸ್ ಅಂತ ಕರಿತೀವಿ. ಅಥವಾ ಇನ್ನು ಹೇಳ್ತೀನಿ ಸರ್, ಕೊಳಚೆ ಪ್ರದೇಶಗಳಲ್ಲಿ ಕ್ವಶನ್ ಕೇಳಿದಾರೆ, ಕೊಳಚೆ ಪ್ರದೇಶದಲ್ಲಿ ಯಾವ ಗ್ಯಾಸ್ ಬಿಡುಗಡೆ ಆಗತ್ತ? ತುಂಬಾ ಕೊಳಚೆ ಇರುತ್ತ, ಅಲ್ಲಿ ಕಸಗಳಿರ್ತಾವ, ಗಿಡಗಳಿರ್ತಾವ, ಅಂತ ಪ್ರದೇಶದಲ್ಲಿ ಯಾವ ಗ್ಯಾಸ್ ಬಿಡುಗಡೆ ಆಗತ್ತಂತ ನಮ್ಗೆ ಕ್ವಶನ್ ಕೇಳಿದಾರ. ಯಾವ ಗ್ಯಾಸ್ ಬಿಡುಗಡೆ ಆಗತ್ತ ಅಲ್ಲೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಹೊಲಸು ಸ್ಮೆಲ್ ಬಂತು, ಅದರಿಂದ ಎಲ್ಲಾದ್ರೂ ಯೂಸ್ ಆಕೈತು, ಶಗಣಿ ತರ ಸ್ಮೆಲ್ ಬಂತು ಅಂತಂದ್ ಹೇಳಿದ್ರೆ ಅದನ್ನ ನಾವು ಗೋಬರ್ ಗ್ಯಾಸ್ ಅಂತಾನು ಕರಿತೀವಿ, ಅಥವಾ ಮೀಥೇನ್ ಗ್ಯಾಸ್ ಅಂತಾನು ಕರಿತೀವಿ. ಕೊಳಚೆ ಪ್ರದೇಶಗಳಿಂದನೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಮೀಥೇನ್ ಗ್ಯಾಸ್. ನೀವು ಹೊರಗಡೆ ಹೋಗ್ತಿರುವಾಗ, ನೀವು ಹೊರಗಡೆ ಎಲ್ಲ ಹೋಗ್ತಿರ್ತಿರಲ್ಲ, ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ದೋಸ್ತುಗಳ ಜೊತೆ ಹೋಗ್ತಿರ್ತೀರಿ, ಒಂದ್ ಕೊಳಚೆ ಪ್ರದೇಶ ಕಂಡು ಬರುತ್ತೆ, ನಿಂತ್ಕೊಳ್ಳೋದಲ್ಲಿ ದೋಸ್ತ್ ಸ್ಮೆಲ್ ತಗೋ ಅಂತಂದ್ ಹೇಳೋದು, ಮಸ್ತ್ ಐತಿ, ಮೀಥೇನ್ ಗ್ಯಾಸ್ ಸ್ಮೆಲ್ ತಗೋರೋ ಅಂತಂದ್ ಹೇಳೋದು. ಏನಂತಂದ್ ಹೇಳಿದ್ರೆ ನೀವು ಹೊರಗಡೆ ಹೋಗುವಾಗ ಪ್ರತಿಯೊಂದನ್ನು ಅಡ್ಜಸ್ಟ್ ಮಾಡ್ಕೊಂತ ಹೋಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮ್ ಮನೆ ಮುಂದೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇವಾಗೆಲ್ರು ಲೈಟ್ ಪಕ್ಕ ಕೂತ್ಕೊಂಡಿದಿರಲ್ಲ, ರೂಮ್ ಅಲ್ಲಿ ಎಲ್ರು ಲೈಟ್ ಹಚ್ಕೊಂಡಿದೀರಿ, ಬಲ್ಬ್ ಇರ್ತಾವ. ಆ ಬಲ್ಬ್ ಅಲ್ಲಿ ಯಾವ ಗ್ಯಾಸ್ ತುಂಬಿದಾರ? ನೀವೆಲ್ಲ ಬಲ್ಬ್ ಅನ್ನ ಆನ್ ಮಾಡ್ಬಿಟ್ಟು ಕೂತ್ಕೊಂಡಿದಿರಿ, ಬಲ್ಬ್ ಅಲ್ಲಿ ಯಾವ ಗ್ಯಾಸ್ ತುಂಬಿದಾರ? ನಮಗ್ ಕ್ವಶನ್ ಕೇಳಿದಾರ. ಸರ್ ಈ ಕರೆಂಟ್ ರೀ ಸರ್, ನಮ್ಗ ಮಳಿ ಬರಾಕತೈತ್ರಿ, ಒಂಥರ ಕರೆಂಟ್ ಹೋಗಿ ಬಂದು ಮಾಡಾಕತ್ತಾವ್ರಿ, ಬಟ್ ಅದ್ರ ನಮ್ಮ ಮನ್ಯಾಗ್ರಿ ಟಿವಿ ಎಲ್ಲ ಆಫ್ ಮಾಡಂತಂದ್ ಹೇಳತ್ತಾರ್ರಿ, ಎಲ್ರ ಸುಟ್ಟು ಹೋದು ಅಂತಂದ್ ಹೇಳ್ರ. ಬಟ್ ಅದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಅವು ಟಿವಿ ಎಲ್ಲ ಸುಟ್ಟು ಹೋಗೋದಕ್ಕಿಂತನೂ ಮೊದಲ ಒಂದ್ ಸುಟ್ಟು ಹೋಗುತ್ತಾ, ನಾವು ಫ್ಯೂಸ್ ಅಂತ ಕರಿತೀವಿ. ಫ್ಯೂಸ್ ಸುಟ್ಟು ಹೋಗುತ್ತಾ ಫಸ್ಟ್ಗೆ.
ಅದ್ರಲ್ಲಿ ಯಾವ ತಂತಿಯನ್ನ ಬಳಸ್ತಿರ್ತಾರ? ಎಸ್, ಡೇ ಟು ಡೇ ಲೈಫ್ ಅಲ್ಲಿ ಏನಿರುತ್ತಲ್ಲ ಅದನ್ನ ನಮ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಈಗ ನಾನು ಹೇಳಿದೆ, ತಿಪ್ಪೆಗಳಲ್ಲಿ ಯಾವ ಗ್ಯಾಸ್? CH4. ಕೊಳಚೆ ಪ್ರದೇಶದಲ್ಲಿ ಬಿಡುಗಡೆ ಆಗುವಂತದ್ದು ಯಾವುದು? CH4. ಇದನ್ನೇ ಕ್ವಶನ್ ಅನ್ನ ನಮ್ಗೆ ಕೇಳಿದ್ರ. ಆಮೇಲೆ H2SO4 ಅಂತಂದ್ ಹೇಳಿದ್ರೆ ಸಲ್ಫೂರಿಕ್ ಅಸಿಡ್ ಅಂತಂದ್ ಹೇಳ್ತೀವಿ. H2SO4 ಅಂತಂದ್ ಹೇಳಿದ್ರೆ ಸಲ್ಫೂರಿಕ್ ಅಸಿಡ್ ಅಂತಂದ್ ಹೇಳ್ತೀವಿ. ಜಸ್ಟ್ ಇದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ನೆನ್ಪಿಟ್ಕೊಳ್ರಿ. ಆಮೇಲೆ NaCl ಏನು ಸರ್? ನಾವು ಅಡಿಗೆ ಉಪ್ಪು ಹಾಕ್ತಿವಲ್ರಿ, ಅದೇ NaCl. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಆನ್ಸರ್ ಹೇಳ್ರಿ ಇದಕ್ಕ. ಎಸ್, ಬೇಗ ಬೇಗ ಆನ್ಸರ್ ಹೇಳ್ಬೇಕು. ನೀವು ಮಾತಾಡ್ಲಿಲ್ಲ ಅಂತಂದ್ ಹೇಳಿದ್ರೆ ಕ್ಲಾಸ್ ಸ್ಟಾಪ್ ಮಾಡ್ತೀನಿ ನಾನು. ಶುಕ್ರ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಇದೊಂದು ಗ್ರಹ. ಅದೇ ತರ ಸೀರಿಯಸ್ ಅನ್ನೋದಂದ್ರೆ ಏನು? ಸೀರಿಯಸ್ ನೀವು ಕೇಳಿದ್ರಿ ಎಲ್ಲೆಲ್ಲೋ ಒಂದ್ ಕಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕೇಳಿರ್ತೀರಿ ಇದನ್ನ. ಸೀರಿಯಸ್ ಅನ್ನೋದೇನು? ಎಸ್, ಸೀರಿಯಸ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಅದೊಂದು ನಕ್ಷತ್ರ. ಸೀರಿಯಸ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಅದೊಂದು ನಾವೇನಂತ ಕರಿತೀವಪ್ಪ ಅಂತಂದ್ ಹೇಳಿದ್ರೆ ನಕ್ಷತ್ರ ಅಂತ ಕರಿತೀವಿ. ಕ್ಲಿಯರ್ ಎಲ್ರಿಗೂ? ಸೊ ನೋಡ್ರಿ, ಶುಕ್ರ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಗ್ರಹ ಆಯ್ತು ಅಂತಂದ್ ಹೇಳಿದ್ರೆ, ಸೀರಿಯಸ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ನಕ್ಷತ್ರ ಅಂತಂದ್ ಹೇಳ್ತೀವಿ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ನೆನ್ಪಿಟ್ಕೊಡ್ರಿ. ಇದ್ರ ಬಗ್ಗೆ ನಾನು ಏನಂತಂದ್ ಹೇಳಿದ್ರೆ ಆಲ್ರೆಡಿ ಪ್ಲಾನೆಟ್ಸ್ ಆಮೇಲೆ ಸೌರವ್ಯೂಹ ಅಂತಂದ್ ಹೇಳಿ ಒಂದು ಕ್ಲಾಸ್ ಮಾಡಿದೀನಿ. ಅದನ್ನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಅದ್ರ ಬಗ್ಗೆ ಏನಂತಂದ್ ಹೇಳಿದ್ರೆ ಒಂದು ನೋಟ್ಸ್ ಅನ್ನ ಮಾಡ್ಕೊಳ್ಳಿ. ಅದ್ರಲ್ಲಿ ಕ್ವಶನ್ಸ್ ಗಳು ಜಾಸ್ತಿ ಬರ್ತಾವ. ಈಗ ನೋಡ್ರಿ, ಸೀರಿಯಸ್ ಅನ್ನೋದೇನಂದ್ರೆ ನಕ್ಷತ್ರ ಆಯ್ತು. ಚಂದ್ರ ಅನ್ನೋದಕ್ಕೆ ಏನಂತ ಕರಿತೀವಿ? ಚಂದ್ರ ಅನ್ನೋದು ಒಂದ್ ಏನು? ಸೊ ಇಲ್ಲಿ ಭೂಮಿ ಐತೆ ಸರ್, ಭೂಮಿಗೆ ಏನಂತಂದ್ ಹೇಳಿದ್ರೆ ಒಂದು ಚಂದ್ರ ಆಯ್ತು. ಅದನ್ನ ನಾವ್ ಏನಂತ ಕರಿತೀವಿ? ಚಂದ್ರನನ್ನ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಉಪಗ್ರಹ ಅಂತ ಕರಿತೀವಿ. ಏನಂತ ಕರಿತೀವಿ? ವೆರಿ ಗುಡ್, ಉಪಗ್ರಹ ಅಂತ ಕರಿತೀವಿ. ಸ್ಯಾಟಲೈಟ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಪ್ಲಾನೆಟ್ ಅಂತಂದ್ ಹೇಳಿದ್ರೆ ಗ್ರಹ. ಪ್ಲಾನೆಟ್ ಅಂತಂದ್ ಹೇಳಿದ್ರೆ ಕನ್ನಡದ ಗ್ರಹ ಅಂತಂದ್ ಹೇಳಿ. ಧೂಮಕೇತು ಅಂದ್ರೆ ಏನು? ಧೂಮಕೇತು ಅಂತಂದ್ ಹೇಳಿದ್ರೆ ಅದೊಂದು ವಸ್ತು. ಸೊ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ವಸ್ತು ಇರುತ್ತೆ, ಅದ್ರ ಹಿಂದ್ಗಡೆ ಏನಂತಂದ್ ಹೇಳಿದ್ರೆ ಬೆಂಕಿ ಹತ್ಕೊಂಡು ಓಡಾಡ್ತಿರುತ್ತೆ. ಅದು ಎಲ್ಲಾ ಕಡೆ ಏನಂತಂದ್ ಹೇಳಿದ್ರೆ ಓಡಾಡ್ತಿರುತ್ತೆ. ಅದಕ್ಕೆ ನಾವು ಧೂಮಕೇತು ಅಂತ ಕರಿತೀವಿ ಸಿಂಪಲ್ ಆಗಿ. ಅದೇನಂತಂದ್ ಹೇಳಿದ್ರೆ ಯಾವುದೇ ಗ್ರಹವನ್ನ ಸುತ್ತಾಕಂಗಿಲ್ಲ ಅಥವಾ ಸೂರ್ಯನನ್ನ ಸುತ್ತಾಕಂಗಿಲ್ಲ. ಅದು ಸುಮ್ನೆ ಓಡಾಡ್ತಾ ಇರತ್ತೆ. ಸೂರ್ಯನನ್ನು ಸುತ್ತಾಕಿದ್ರು ಕೂಡ ಏನಂತಂದ್ ಹೇಳಿದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಅಕ್ಷಗಳಲ್ಲಿ ಸುತ್ತಾಕ್ತಿರುತ್ತೆ. ಎಸ್, ಜಸ್ಟ್ ಸಿಂಪಲ್ ಆಗಿ ಏನಂತಂದ್ ಹೇಳಿದ್ರೆ ಜನರಲ್ ಆಗಿ ನೆನ್ಪಿಟ್ಕೊಡ್ರಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಆಮೇಲೆ ಇಲ್ಲೇ ನೋಡ್ರಿ, ಒಂದೇನಪ್ಪಾ ಅಂತಂದ್ ಹೇಳಿದ್ರೆ 98 ವರ್ಷಗಳಿಗೊಮ್ಮೆ ಏನಪ್ಪಾ ಅಂತಂದ್ ಹೇಳಿದ್ರೆ 98 ವರ್ಷಗಳಿಗೊಮ್ಮೆ ಒಂದು ಧೂಮಕೇತು ಕಾಣಿಸ್ಕೊಳ್ಳುತ್ತ ನಮ್ಮ ಭೂಮಿಗೆ ಅಂತಂದ್ ಹೇಳ್ತೀವಿ. ಅದನ್ನ ಹೆಸರು ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ವಶನ್ ಕೇಳಿದ್ರೆ ತುಂಬಾ ಸಾರಿ ಹ್ಯಾಲಿ ಧೂಮಕೇತು. ಪ್ರತಿ ಏನಪ್ಪಾ ಅಂತಂದ್ ಹೇಳಿದ್ರೆ 98 ವರ್ಷನೋ ಅಥವಾ 96 ವರ್ಷ ನನಗೆ ಕನ್ಫರ್ಮ್ ಮಾಡ್ರಿ ನಾಳೆ. 98 ವರ್ಷ ಅಥವಾ 96 ವರ್ಷ ಕನ್ಫರ್ಮ್ ಮಾಡ್ರಿ ಯೂಟ್ಯೂಬ್ ಇದ್ರೊಳಗಡೆ. ಹ್ಯಾಲಿ ಧೂಮಕೇತು ಅಂತಂದ್ ಹೇಳಿ ಪ್ರತಿ 98 ವರ್ಷಕ್ಕೊಮ್ಮೆ ಅಥವಾ 96 ವರ್ಷಕ್ಕೊಮ್ಮೆ ಅದ್ ನಮ್ಗೆ ಕಾಣಿಸುತ್ತೆ ಭೂಮಿಗೆ. ಅದು ಹಾದು ಹೋಗೋದು ಕಾಣಿಸುತ್ತೆ. ಹ್ಯಾಲಿ ಧೂಮಕೇತು ಅಂತಂದ್ ಹೇಳ್ತೀವಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ತುಂಬಾ ಇಂಪಾರ್ಟೆಂಟ್. ನಾನು ಹೇಳ್ಕೊಡಂಗಿಲ್ಲ. ನೋಡ್ರಿ, ಭೂಮಿ ಏನಪ್ಪಾ ಅಂತಂದ್ ಹೇಳಿದ್ರೆ ಭೂಮಿಗೆ ಗುರುತ್ವಾಕರ್ಷಣೆ ಅಂತಂದ್ ಹೇಳ್ತೀವಿ. ಭೂಮಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಗುರುತ್ವಾಕರ್ಷಣೆ. ವೆರಿ ಗುಡ್, ಭೂಮಿಗೆ ಗುರುತ್ವಾಕರ್ಷಣೆ ಅಂತಂದ್ ಹೇಳ್ತೀವಿ. ಸೂರ್ಯ ಅನ್ನೋದೇನು? ಎಸ್, ಕರೆಕ್ಟ್ ಆಗಿ ನೋಡ್ರಿ, ಗುರುತ್ವಾಕರ್ಷಣೆ ಅನ್ನೋದು ಏನು? ನೀವೇನಂತಂದ್ ಹೇಳಿದ್ರೆ ಕಣ್ಣಿಗೆ ಏನ್ ಕಾಣಿಸುತ್ತೆ ಅದನ್ನ ಹೇಳ್ಬಿಡ್ತೀರಿ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ, ಎದಕ್ ಕೊಟ್ಟಿರ್ತೈತಿ ಅದನ್ನ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರಿ, ಕ್ವಶನ್ ಎದಕ್ ಕೊಟ್ಟೈತೆ ಅಂತಂದ್ ಹೇಳಿ. ಎಲ್ರು ಒಂದೊಂದ್ ಹೇಳಿದ್ರಪ್ಪ. ಸೊ ನೋಡ್ರಿ, ಆಲ್ರೆಡಿ ಹೇಳಿದ್ನಲ್ಲ, ಕನ್ಫರ್ಮ್ ಮಾಡ್ರಿ ಅಂತಂದ್ ಹೇಳಿ. ಹ್ಯಾಲಿ ಧೂಮಕೇತು ಏನಪ್ಪಾ ಅಂತಂದ್ ಹೇಳಿದ್ರೆ 76 ವರ್ಷಕ್ಕೊಮ್ಮೆ ಕಾಣಿಸುತ್ತೆ. ಕರೆಕ್ಟ್ ಆನ್ಸರ್ ಏನಪ್ಪಾ ಅಂತಂದ್ ಹೇಳಿದ್ರೆ 76 ವರ್ಷಕ್ಕೊಮ್ಮೆ ಕಾಣಿಸುತ್ತೆ. ಇಲ್ಲಿ ನೋಡ್ರಿ, ಭೂಮಿ ಅನ್ನೋದೇನಪ್ಪಾ? ಭೂಮಿ ಅನ್ನೋದು ಒಂದು ಗ್ರಹ. ನಮ್ದು ಭೂಮಿ. ಭೂಮಿಗೆ ಯಾವ್ದು ಶಕ್ತಿ ಐತೆ? ಎನರ್ಜಿ ಅಂತಂದ್ ಹೇಳ್ತೀವಿ. ಭೂಮಿಗೆ ಒಂದು ಎನರ್ಜಿ ಐತೆ, ಅದು ಯಾವ್ದಂತಂದ್ ಹೇಳಿದ್ರೆ ಗ್ರಾವಿಟೇಷನಲ್ ಫೋರ್ಸ್ ಅಂತಂದ್ ಹೇಳ್ತೀವಿ. ಅದನ್ನ ನಾವು ಗುರುತ್ವಾಕರ್ಷಣೆ ಅಂತಂದ್ ಹೇಳ್ತೀವಿ. ಗ್ರಾವಿಟೇಷನಲ್ ಫೋರ್ಸ್ ಅನ್ನ ನಾವು ಕನ್ನಡದಾಗ ಏನ್ ಹೇಳ್ತೀವಿ? ಗುರುತ್ವಾಕರ್ಷಣೆ. ಅದೇ ತರ ಸೂರ್ಯನಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ಎನರ್ಜಿ ಅಂತಂದ್ ಹೇಳ್ತೀವಿ. ಎನರ್ಜಿ, ಶಕ್ತಿ. ಸೇಮ್ ಸೂರ್ಯನಲ್ಲೂ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಎನರ್ಜಿ ಇರಬೇಕು, ಶಕ್ತಿ ಇರಬೇಕು. ಅದು ಶಕ್ತಿ ಯಾವುದು? ಶಾಖ ಅಲ್ಲ, ಬೆಳಕು ಅಲ್ಲ, ಇವೆರಡು ಒಂದೇ. ಸೌರ ಮಾರುತನೂ ಅಲ್ಲ. ನ್ಯೂಕ್ಲಿಯರ್ ಫ್ಯೂಷನ್ ಅಂತಂದ್ ಹೇಳ್ತೀವಿ. ನ್ಯೂಕ್ಲಿಯರ್ ಫ್ಯೂಷನ್. ನೋಡ್ರಿ, ಭೂಮಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಗುರುತ್ವಾಕರ್ಷಣೆಯ ಬಲದಿಂದ ನಾವು ಅಲ್ಲೇ ಕೂತ್ಕೊಂತೀವಿ, ಒಂದು ಎನರ್ಜಿ ಪ್ರೊಡ್ಯೂಸ್ ಆಗತ್ತೆ. ಗುರುತ್ವಾಕರ್ಷಣೆ ಗ್ರಾವಿಟಿಯಿಂದ, ಭೂಮಿಯಿಂದ ಒಂದು
ಎನರ್ಜಿ ಕ್ರಿಯೇಟ್ ಆಗತ್ತಾ ಅದನ್ನ ನಾವು ಗುರುತ್ವಾಕರ್ಷಣೆ ಅಂತಂದ್ ಹೇಳ್ತೀವಿ. ಸೇಮ್ ಅದೇ ತರ ಸೂರ್ಯನಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಒಂದ್ ಎನರ್ಜಿ ಬಿಡುಗಡೆ ಆಗತ್ತಾ, ಆ ಎನರ್ಜಿ ಬಿಡುಗಡೆ ಆಗೋದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತೀವಿ. ನ್ಯೂಕ್ಲಿಯರ್ ಫ್ಯೂಷನ್ ನೋಡ್ರಿ, ಹಂಗಂದ್ರೆ ಏನ, ಇಲ್ಲಿ ಆನ್ಸರ್ ಏನಾಯ್ತು ನಮ್ದು ಡಿ ಆಯ್ತು. ಹಂಗಂದ್ರೆ ಏನು ಬರ್ಕೊಂಡ್ಬಿಡ್ರಿ ಅಲ್ಲೇ ನಾಳೆಗೆ. ನ್ಯೂಕ್ಲಿಯರ್ ಫ್ಯೂಷನ್ ಅಂದ್ರೆ ಏನು? ಸೊ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಹೈಡ್ರೋಜನ್ ಇರುತ್ತೆ ಸೂರ್ಯನಲ್ಲಿ ಅತಿ ಹೆಚ್ಚು. ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಬಿಡ್ತೀನಿ ನಿಮ್ಗ. ಈ ಸೂರ್ಯನಲ್ಲಿ ಅತಿ ಹೆಚ್ಚು ಕಂಡು ಬರುವ ಅನಿಲ ಅಥವಾ ಗ್ಯಾಸ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಹೈಡ್ರೋಜನ್. ಅತಿ ಹೆಚ್ಚು ಗ್ಯಾಸ್ ಯಾವ್ದು ಕಂಡು ಬರುತ್ತಾ? ಹೈಡ್ರೋಜನ್. ನಾವು ಜಲಜನಕ ಅಂತ ಕರಿತೀವಿ. ಅದಾದ ನಂತರ ಇನ್ನೊಂದು ಗ್ಯಾಸ್ ಯಾವ್ದು ಕಂಡು ಬರುತ್ತಪ್ಪ ಅಂತಂದ್ ಹೇಳಿದ್ರೆ ಹೀಲಿಯಂ ಕಂಡು ಬರುತ್ತೆ. ಸೂರ್ಯನಲ್ಲಿ ಎರಡು, ಹೈಡ್ರೋಜನ್ ಮತ್ತು ಹೀಲಿಯಂ ಅತಿ ಹೆಚ್ಚು ಕಂಡು ಬರ್ತಾವ. ಇಲ್ಲೇನಾಗತ್ತಪ್ಪ ಅಂತಂದ್ ಹೇಳಿದ್ರೆ ಹೈಡ್ರೋಜನ್ ಮತ್ತು ಹೈಡ್ರೋಜನ್ ಎರಡು ಅಣುಗಳು, ಎರಡು ಅಣುಗಳೇನಪ್ಪಾ ಅಂತಂದ್ ಹೇಳಿದ್ರೆ ಅಗಾಧ ಪ್ರಮಾಣದ ಶಕ್ತಿಯೊಂದಿಗೆ ಇವೆರಡು ಏನಪ್ಪಾ ಅಂತಂದ್ ಹೇಳಿದ್ರೆ ಸೇರ್ತಾವ. ಎರಡು ಏನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ಫೋರ್ಸಿಬಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಸೇರ್ತಾವ. ಈ ತರ ಸೇರಿದಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಅಣು ಬಿಡುಗಡೆ ಆಗತ್ತೆ, ಅದನ್ನ ನಾವು ಹೀಲಿಯಂ ಅಂತ ಕರಿತೀವಿ. ಸೊ ಎರಡು ವಸ್ತುಗಳು ಸೇರ್ಬಿಟ್ಟು ಒಂದು ಹೊಸ ವಸ್ತು ಕ್ರಿಯೇಟ್ ಆಯ್ತು ಅಂತಂದ್ ಹೇಳಿದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಫ್ಯೂಷನ್, ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತೀವಿ. ಕನ್ನಡದಾಗ ಏನಂತ ಕರಿತೀವಪ್ಪ ಅಂತಂದ್ ಹೇಳಿದ್ರೆ ಪರಮಾಣು ಸಮ್ಮಿಲನ ಕ್ರಿಯೆ ಅಂತ ಕರಿತೀವಿ. ಏನಂತ ಕರಿತೀವಿ? ಪರಮಾಣು ಸಮ್ಮಿಲನ ಕ್ರಿಯೆ ಅಂತ. ಸಮ್ಮಿಲನ ಎರಡು ಮಿಲನ ಆಗೋದು, ಫ್ಯೂಷನ್ ಆಗೋದು. ಸೊ ಎರಡು ಹೈಡ್ರೋಜನ್ಗಳು ಸೇರಿಬಿಟ್ಟು ಹೀಲಿಯಂ ಆಗಿ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಅಗಾಧ ಪ್ರಮಾಣವಾದ ಎನರ್ಜಿ ಬಿಡುಗಡೆ ಆಗತ್ತ. ಅದೇ ಎನರ್ಜಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಬೆಳಕು, ಶಾಖದ ಮುಖಾಂತರ ಪಡ್ಕೊಂತೀವಿ. ಸೊ ಇಷ್ಟು ಕಾನ್ಸೆಪ್ಟ್ ನಿಮ್ಗೆ ಏನಂತಂದ್ ಹೇಳಿದ್ರೆ ಅರ್ಥ ಆಗ್ಬೇಕು. ಎಲ್ರಿಗೂ ಅರ್ಥ ಆಯ್ತಾ? ಏನಾದ್ರು ಕ್ವಶನ್ಸ್ ಇದೆಯಾ? ಎಸ್. ಸೊ ಯಾರಿಗ್ ಕಾಣಿಸ್ತಿಲ್ಲ, ನಿಮ್ದು ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ, ಒಂದ್ಸಾರಿ ಎಕ್ಸಿಟ್ ಆಗಿ ಮತ್ತೆ ಏನಂತಂದ್ ಹೇಳಿದ್ರೆ ಜಾಯ್ನ್ ಆಗ್ರಪ್ಪ. ಎಸ್, ಏನ್ ಅರ್ಥ ಆಗ್ಲಿಲ್ಲಪ್ಪ? ಸರ್ ಸೂರ್ಯನಲ್ಲಿ ಹೆಂಗ್ ಶಕ್ತಿ ಬಿಡುಗಡೆ ಆಗತ್ತಂತಂದ್ ಹೇಳಿದ್ರೆ ಹೈಡ್ರೋಜನ್ ಎರಡು ಸೇರ್ಬಿಟ್ಟು ಏನಂತಂದ್ ಹೇಳಿದ್ರೆ ಹೀಲಿಯಂ ಆಗತ್ತೆ. ಹೀಲಿಯಂ ಆದಾಗ ಏನಂತಂದ್ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಬೆಸ್ಟ್ ನೀವು ಎರಡೇನಂತಂದ್ ಹೇಳಿದ್ರೆ ಬಲೂನ್ ತಗೊಳ್ರಿ ಅಥವಾ ಒಂದ ಬಲೂನ್ ತಗೊಳ್ರಿ, ಕೈಯಾಗ ಹೊಡ್ಕೊಳ್ರಿ, ಅವಾಗ ನಿಮ್ಗೆ ಏನಂತ ಪೆಟ್ ಹತ್ತತ್ತಲ್ಲ, ಸೇಮ್ ಹಂಗೆ ಹೈಡ್ರೋಜನ್ ಎರಡು ಸೇರಿದು ಅಂತಂದ್ ಹೇಳಿದ್ರೆ ಹೀಲಿಯಂ ಆಗತ್ತ. ಅದಾಗುವಾಗ ಅಗಾಧ ಪ್ರಮಾಣವಾದ ಶಕ್ತಿ ಬಿಡುಗಡೆ ಆಗತ್ತ. ಅದನ್ನ ನಾವು ಸಮ್ಮಿಲನ ಕ್ರಿಯೆ ಅಂತ ಹೇಳ್ತೀವಿ ಕನ್ನಡದಾಗ, ಇಂಗ್ಲಿಷ್ನಾಗ ಫ್ಯೂಷನ್ ಅಂತಂದ್ ಹೇಳ್ತೀವಿ, ನ್ಯೂಕ್ಲಿಯರ್ ಫ್ಯೂಷನ್. ಎಸ್, ಇಲ್ಲಿ ನೋಡ್ರಿ, ಚಂದ್ರ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಇದೊಂದು ಉಪಗ್ರಹ. ಸೇಮ್ ಅದೇ ತರ ಏನಂತಂದ್ ಹೇಳಿದ್ರೆ ಭೂಮಿ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಯಾರಾದ್ರೂ ರಾಂಗ್ ಹಾಕಿದ್ರಂದ್ರೆ ಹೊಡಿತಾರೆ ನೋಡಿ, ಗ್ರಹ. ವೆರಿ ಗುಡ್. ಸೊ ಆಗ್ಲೇ ಹೇಳಿದ್ ಮತ್ ಇವಾಗ ಎಲ್ಲಾದ್ರೂ ರಾಂಗ್ ಹೇಳ್ತೀವಂದ್ರ ತಪ್ಪಾಗಿಬಿಡತ್ತ. ಭೂಮಿ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ನಾವೊಂದು ಗ್ರಹ ಅಂತ ಕರಿತೀವಿ. ಸೊ ಟೋಟಲ್ ಆಗಿ ನಮ್ಮಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 8 ಗ್ರಹಗಳಿದಾವ. ಸೊ ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ ಸೂರ್ಯನ ಸುತ್ತ 8 ಗ್ರಹಗಳಿದಾವ. ಸೊ ಆ 8 ಗ್ರಹಗಳು ಯಾವ್ಯಾವ ಅಂತ ನೀವು ಸ್ಟಡಿ ಮಾಡ್ರ ಆಮೇಲೆ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನಮಗ್ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ 2-3 ಪಾಯಿಂಟ್ಸ್ ಗಳನ್ನ ನಾನು ಇಲ್ಲಿ ಹೇಳ್ತೀನಿ. ಗ್ಯಾಲಕ್ಸಿ ಅಂದ್ರೆ ಸೊ ಹಲವಾರು ಗ್ರಹಗಳು, ಹಲವಾರು ಸೂರ್ಯಗಳು, ಹಲವಾರು ನಕ್ಷತ್ರಗಳನ್ನ ಸೇರಿಸ್ಬಿಟ್ಟಿದ್ರಪ್ಪ ಏನಂತಂದ್ ಹೇಳಿದ್ರೆ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಗ್ಯಾಲಕ್ಸಿ ಅಂತ ಕರಿತೀವಿ. ನಮ್ದು ಗ್ಯಾಲಕ್ಸಿ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಆಕಾಶ ಗಂಗೆ ಅಂತ ಕರಿತೀವಿ. ನಮ್ದು ಗ್ಯಾಲಕ್ಸಿ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಆಕಾಶ ಗಂಗೆ, ಅಥವಾ ಇಂಗ್ಲಿಷ್ನಾಗ ಏನಂತ ಕರಿತೀವಿ ಅಂದ್ರೆ ಮಿಲ್ಕಿ ವೇ ಅಂತ ಕರಿತೀವಿ. ಆಕಾಶ ಗಂಗೆ ಅಥವಾ ಮಿಲ್ಕಿ ವೇ ನಮ್ದು ಗ್ಯಾಲಕ್ಸಿ ಯಾವ್ದು ಅಂತಂದ್ ಹೇಳಿದ್ರೆ. ಹಲವಾರು ಸೂರ್ಯಗಳು, ಹಲವಾರು ಗ್ರಹಗಳು ಇರ್ತಾವ ಅದ್ರಲ್ಲಿ. ಅದಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ಅತಿ ಹೆಚ್ಚು ಉಪಗ್ರಹಗಳನ್ನ ಹೊಂದಿರುವ ಗ್ರಹ ಯಾವುದು? ಅತಿ ಹೆಚ್ಚು ಉಪಗ್ರಹಗಳನ್ನ ಹೊಂದಿರುವ ಗ್ರಹ ಯಾವುದು? ಸೊ ಎಲ್ರು ಕೆಲವೊಂದ್ ಜನ ಏನಂತಂದ್ ಹೇಳಿದ್ರೆ ಗುರು ಅಂತಂದ್ ಹೇಳ್ತೀರಿ, ಇನ್ ಕೆಲವು ಜನ ಏನಪ್ಪಾ ಅಂತಂದ್ ಹೇಳಿದ್ರೆ ಶನಿ ಅಂತಂದ್ ಹೇಳ್ತೀರಿ. ಕನ್ಫರ್ಮೇಶನ್ ಯಾವ್ದಿದ್ರಾಗ ಅತಿ ಹೆಚ್ಚು ಏನಪ್ಪಾ ಅಂತಂದ್ ಹೇಳಿದ್ರೆ ಶನಿ ಗ್ರಹ ಉಪಗ್ರಹಗಳನ್ನ ಹೊಂದೈತ. ಸ್ಟಡಿ ಪ್ರಕಾರ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು 82 ಅಂತಂದ್ ಹೊಂದಿದ್ರ, ಇದೇನಪ್ಪಾ ಅಂತಂದ್ ಹೇಳಿದ್ರೆ ಕಮ್ಮಿ ಹೊಂದೈತೆ. ಅತಿ ಹೆಚ್ಚೇನಪ್ಪಾ ಅಂತಂದ್ ಹೇಳಿದ್ರೆ ಶನಿ ಗ್ರಹ. ಸೇಮ್ ಅದೇ ತರ ಇನ್ನೊಂದು ಕ್ವಶನ್ ಕೇಳ್ತಾರ, ಮಂಗಳ ಗ್ರಹಕ್ಕೆ ಏನಪ್ಪಾ ಅಂತಂದ್ ಹೇಳಿದ್ರೆ 2 ಉಪಗ್ರಹಗಳು ಬರ್ತಾವ. ಯಾವ್ದು? ಮಂಗಳ ಗ್ರಹಕ್ಕೆ 2 ಉಪಗ್ರಹಗಳು ಬರ್ತಾವ. ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಪೋಬೋಸ್ ಅಂತ ಕರಿತೀವಿ, ಇನ್ನೊಂದ್ ಯಾವ್ದು ಕರಿತೀವಿ ನೋಡ್ರಿ, ಪೋಬೋಸ್. ಮತ್ತು ಇನ್ನೊಂದು 2 ಉಪಗ್ರಹಗಳು ಬರ್ತಾವ. ಅವುಗಳನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಟಡಿ ಮಾಡ್ರಿ, ನಾಳೆ ಕ್ಲಾಸ್ ಅಲ್ಲಿ ನನಗ ಆನ್ಸರ್ ಹೇಳ್ಬೇಕು. ಡೆಮಾಕಸ್ ಅಲ್ಲ, ಡಿಮೋಸ್ ಸಮಥಿಂಗ್ ಏನೋ ಬರುತ್ತೆ. ಡೆಮಾಕಸ್ ಅಲ್ಲ, ಡಿಮೋಸ್ ಅಂತಂದ್ ಹೇಳಿ ಸಮಥಿಂಗ್ ಬರುತ್ತೆ, ಚೆಕ್ ಮಾಡ್ರಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್, ಸೊ ಕಿಲೋಗ್ರಾಮ್ ಅನ್ನೋದು ಒಂದನೇ ಪದ ಏನಪ್ಪಾ ಅಂತಂದ್ ಹೇಳಿದ್ರೆ ಎರಡನೇ ಪದಕ್ಕೆ ಸಮವಾಗೈತೆ. ಕಿಲೋಗ್ರಾಮ್ ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಮಾಸ್ ಅಂತಂದ್ ಹೇಳ್ತೀವಿ. ಇದನ್ನ ಮಾಸ್ ಅಥವಾ ಏನಂತ ನೋಡ್ರಿ. ಕಿಲೋಗ್ರಾಮ್ ಅನ್ನ ದ್ರವ್ಯ ರಾಶಿಗೆ ಹೋಲಿಸ್ತೀವಿ. ಸೇಮ್ ಅದೇ ತರ ಮೀಟರ್ ಅನ್ನ ಯಾವ್ದಕ್ ಹೋಲಿಸ್ತೀರಿ?
ಮೀಟರ್ನ. ಇಲ್ಲೇನಂತಂದ್ ಹೇಳಿದ್ರೆ ಅಳತೆ ಮಾಡ್ತಿದಾರ. ಮಾಸ್ ಅನ್ನ ಯಾವ್ದ್ರಲ್ಲಿ ಅಳತೆ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಕೆಜಿಯಲ್ಲಿ ಅಳತೆ ಮಾಡ್ತೀವಿ. ಸೇಮ್ ಅದೇ ತರ ಮೀಟರ್ ಅನ್ನ ಯಾವ್ದನ್ನ ಹೇಳಿ, ಉದ್ದವನ್ನ, ಲೆಂತ್ ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಮೀಟರ್ ಅಲ್ಲಿ ಅಳತೆ ಮಾಡ್ತೀವಿ. ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 7 ಫಂಡಮೆಂಟಲ್ಸ್ ಬರ್ತಾವ ನೋಡ್ರಿ. ಯಾವ್ದು? ಲೆಂತ್ ಅನ್ನ, ಉದ್ದವನ್ನ ಯಾವ್ದ್ರಲ್ಲಿ ಅಳತೆ ಮಾಡ್ತೀವಿ ಸರ್? ಮೀಟರ್ ಅಲ್ರಿ. ಸೇಮ್ ಅದೇ ತರ ಮಾಸ್ ಅನ್ನ ಯಾವ್ದ್ರಲ್ಲಿ ಅಳತೆ ಮಾಡ್ತೀವಿ ಸರ್? ಕೆಜಿ ಒಳಗಡೆ. ಅದೇ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಟೈಮ್ ಅನ್ನ ಯಾವ್ದ್ರಲ್ಲಿ ಮಾಡ್ತೀವಿ? ಸೆಕೆಂಡ್ ಅಲ್ಲಿ, ಸೆಕೆಂಡ್ ಅಂತಂದ್ ಹೇಳ್ತೀವಿ. ಈಗ ನಾವು ತಾಪಮಾನ ಅಂತಂದ್ ಹೇಳಿದ್ರೆ ಯಾರೋ ತಾಪಮಾನ, ಟೆಂಪರೇಚರ್ ಅಂತಂದ್ ಹೇಳಿ, ಟೆಂಪರೇಚರ್ ಅನ್ನ ಯಾವ್ದ್ರಲ್ಲಿ ಅಳತೆ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಕೆಲ್ವಿನ್ ಒಳಗಡೆ ಅಳತೆ ಮಾಡ್ತೀವಿ. ಬಟ್ ಅದ್ರ ನಮ್ದು ಆಡು ಭಾಷೆ ಒಳಗಡೆ ಸೆಲ್ಸಿಯಸ್, ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ. ಬಟ್ ಅದ್ರ ಇಂಟರ್ನ್ಯಾಷನಲ್ ಪ್ರಕಾರ ಸ್ಟ್ಯಾಂಡರ್ಡೈಸೇಷನ್, ಇಂಟರ್ನ್ಯಾಷನಲ್ ಅಥವಾ SI ಯೂನಿಟ್ ಅಂತಂದ್ ಹೇಳ್ತೀವಿ. ಟೆಂಪರೇಚರ್ ಅನ್ನ ಕೆಲ್ವಿನ್ ಅಲ್ಲಿ ಯೂಸ್ ಮಾಡ್ತೀವಿ. ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಡ್ಬೇಕು. ನೆಕ್ಸ್ಟ್ ನೋಡ್ರಪ್ಪ, ನಿಮ್ಗೆಲ್ರಿಗೂ ಗೊತ್ತೈತೆ ಇದ್ರ ಬಗ್ಗೆ, ಆನ್ಸರ್ ಹೇಳಿ. ಎಲೆಗಳು ಏನಪ್ಪಾ ಅಂತಂದ ಹೇಳಿದ್ರೆ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಯೂಸ್ ಆದ್ರೆ ಬೇರುಗಳು ಯಾವ್ದಕ್ ಯೂಸ್ ಆಗ್ತಾವ? ಎಸ್, ವೆರಿ ಗುಡ್. ಸೊ ನೋಡ್ರಿ, ಎಲೆಗಳಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನೋಡ್ರಿ, ಎಲೆಗಳಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ವಸ್ತು ಇರುತ್ತೆ, ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಕ್ಲೋರೋಫಿಲ್ ಅಂತ ಕರಿತೀವಿ. ಕ್ಲೋರೋಫಿಲ್. ಈ ಕ್ಲೋರೋಫಿಲ್ ಮುಖಾಂತರ ಏನಂತಂದ್ ಹೇಳಿದ್ರೆ ಆಹಾರ ತಯಾರಾಗತ್ತ, ಅದನ್ನ ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಈ ಕ್ಲೋರೋಫಿಲ್ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಎಲಿಮೆಂಟ್ ಜಾಸ್ತಿ ಕಂಡು ಬರುತ್ತಾ, ಆ ಎಲಿಮೆಂಟ್ ಯಾವ್ದಂತಂದ್ ಹೇಳಿದ್ರೆ ಮ್ಯಾಗ್ನೀಸಿಯಂ ಅಂತ ಹೇಳ್ತೀವಿ. ಸೊ ಕ್ಲೋರೋಫಿಲ್ ಅಲ್ಲಿ ಏನಂತಂದ್ ಹೇಳಿದ್ರೆ ಒಂದು ಎಲಿಮೆಂಟ್ ಜಾಸ್ತಿ ಕಂಡುಬಿಡುತ್ತೆ, ಅದನ್ನ ನಾವು ಮ್ಯಾಗ್ನೀಷಿಯಂ ಅಂತ ಹೇಳ್ತೀವಿ. ಇದೇನಂತ ಆಯ್ತು? ಎಲೆಗಳದಾಯ್ತು. ಸೇಮ್ ಅದೇ ತರ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಆಹಾರ ತಯಾರು ಮಾಡಕ್ ರೆಡಿ ಆದವು. ಇನ್ ನೆಕ್ಸ್ಟ್ ಕೆಳಗಡೆ ಬೇರುಗಳಿದಾವಲ್ಲ, ಬೇರುಗಳು. ಈ ಬೇರುಗಳು ಏನ್ ಮಾಡ್ತಾವು ಸರ್? ನೀರನ್ನ ಹೀರ್ಕೊಳ್ತಾವ. ಸಿಂಪಲ್, ನೀರನ್ನ ಹೀರ್ಕೊಳ್ತಾವ. ಅದನ್ನ ನಾವು ಅಬ್ಸಾರ್ಪ್ಷನ್ ಅಂತ ಹೇಳ್ತೀವಿ. ಆಪ್ಷನ್ ಎ ಅಬ್ಸಾರ್ಪ್ಷನ್ ಅಥವಾ ಹೀರಿಕೊಳ್ಳುವಿಕೆ. ಇವೇನ್ ಮಾಡ್ತಾವು? ನೀರನ್ನ, ವಾಟರ್ ಅನ್ನ ಹೀರ್ಕೊತಾವು, ಇಲ್ಲ ಖನಿಜ ಲವಣಾಂಶಗಳನ್ನ ಹೀರ್ಕೊಂತಾವು. ಸೊ ಅವಕ್ಕೇನಂತಂದ್ ಹೇಳಿದ್ರೆ ನೀವು ಸಿಂಪಡಣೆ ಮಾಡ್ತಿರಲ್ಲ, ಖನಿಜಗಳನ್ನ, ಲವಣಾಂಶಗಳನ್ನ ಸಿಂಪಡಣೆ ಮಾಡ್ತೀರಿ. ಕೆಲವು ಜನ ಯೂರಿಯಾ ಹಾಕ್ತಾರ, ಇನ್ ಕೆಲವು ಜನ ಗೊಬ್ಬರ ಹಾಕ್ತಾರ. ಅದರಲ್ಲಿರೋ ಖನಿಜ ಲವಣಾಂಶಗಳನ್ನ ಹೀರ್ಕೊಂತಾವ. ಯಾವು? ಬೇರುಗಳು. ಇಲ್ಲಿ ಹೀರಿಕೊಂಡಂತಹ ನೀರನ್ನ ಎಲ್ಲಾ ಕಡೆ ಸರಬರಾಜು ಮಾಡ್ಬೇಕಲ್ಲ, ಗಿಡದ ಎಲ್ಲಾ ಪಾರ್ಟ್ಗಳಿಗೆ ಸರಬರಾಜು ಮಾಡ್ಬೇಕು. ಅದನ್ನ ಮಾಡುವಂತಹ ಒಂದು ಅಂಗಾಂಶ ಯಾವ್ದು? ಯಾರಿಗಾದ್ರೂ ಗೊತ್ತೈತೆ? ನೀರನ್ನ ಸರಬರಾಜು ಮಾಡೋದು, ಬೇರುಗಳಿಂದ ಹೀರಿಕೊಂಡು ಎಲ್ಲಾ ಕಡೆಗೆ ಸರಬರಾಜು ಮಾಡೋದು. ಎಸ್, ಗ್ಸೈಲಮ್ ಅಂತಂದ್ ಹೇಳ್ತೀವಿ. ಏನಪ್ಪಾ ಅಂತಂದ್ ಹೇಳಿದ್ರೆ ಗ್ಸೈಲಮ್. ವೆರಿ ಗುಡ್, ಗ್ಸೈಲಮ್. ಸೊ ಗ್ಸೈಲಮ್ ಅಂಗಾಂಶ ಏನ್ ಮಾಡತ್ತೆ ಅಂತಂದ್ ಹೇಳಿದ್ರೆ ಬೇರುಗಳಿಂದ ನೀರನ್ನ ಹಿಡಿದುಕೊಂಡು ಎಲ್ಲಾ ಕಡೆ ಟ್ರಾನ್ಸ್ಫರ್ ಮಾಡುತ್ತೆ. ಸೇಮ್ ಅದೇ ರೀತಿಯಾಗಿ ಆಹಾರವನ್ನ, ಎಲೆಗಳಲ್ಲಿ ತಯಾರಾದಂತ ಆಹಾರವನ್ನ ಎಲ್ಲಾ ಕಡೆಗೆ ಸರಬರಾಜು ಮಾಡೋದು ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಫ್ಲೋಯಮ್ ಅಂತಂದ್ ಹೇಳ್ತೀವಿ. ಸೊ ಏನಂತ ಹೇಳ್ತೀವಪ್ಪ ಅಂತಂದ್ ಹೇಳಿದ್ರೆ ಫ್ಲೋಯಮ್ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಇಷ್ಟು ಪಾಯಿಂಟ್ಸ್ ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೈಂಟಿಸ್ಟ್ ಗಳ ಬಗ್ಗೆ. ಟೆಸ್ಲಾ ಅನ್ನೋನ್ ಏನಪ್ಪಾ ಅಂತಂದ್ ಹೇಳಿದ್ರೆ ವಿದ್ಯುತ್ ಅನ್ನ ಕಂಡಿಡಿದ. ಸೇಮ್ ಅದೇ ತರ ಡಾರ್ವಿನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಏನನ್ನ ಕಂಡಿಡಿತಾರ? ನೀವೆಲ್ರೂ ಓದಿದಿರ. 5ನೇಂತಕ್ಕೋ ಅಥವಾ 7ನೇಂತಕ್ಕೋ ಒಂದು ಚಾಪ್ಟರ್ ಬರುತ್ತೆ ನೋಡ್ರಿ. 5th ಸ್ಟ್ಯಾಂಡರ್ಡ್, 7th ಸ್ಟ್ಯಾಂಡರ್ಡ್ ಅಥವಾ 10th ಅಲ್ಲಿ ಬರುತ್ತಾ? ಮೇ ಬಿ 10th ಅಲ್ಲಿ ಬರ್ಬೋದು, ಯಾವ್ದೋ ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ಬರುತ್ತೆ, ಒಟ್ಟು ಹೈಸ್ಕೂಲ್ ಅಲ್ಲಿ ಬರುತ್ತೆ. ಡಾರ್ವಿನ್ ಬಗ್ಗೆ ನೀವು ಎಲ್ಲರೂ ಓದಿದಿರಿ. ಎಸ್, ಟೆಸ್ಲಾ ಅನ್ನೋನೇನಪ್ಪಾ ಅಂತಂದ್ ಹೇಳಿದ್ರೆ ವಿದ್ಯುತ್ ಅನ್ನ ಕಂಡಿಡಿದ್ರೆ, ಚಾರ್ಲ್ಸ್ ಡಾರ್ವಿನ್ ಅನ್ನೋನೇನಪ್ಪಾ ಅಂತಂದ್ ಹೇಳಿದ್ರೆ ಎವಲ್ಯೂಷನ್ ಥಿಯರಿ, ವಿಕಾಸ ಸಿದ್ಧಾಂತವನ್ನ ಕಂಡಿಡಿತಾರ. ಏನಪ್ಪಾ ಅಂತಂದ್ ಹೇಳಿದ್ರೆ ವಿಕಾಸ ಸಿದ್ಧಾಂತದ ಬಗ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಹೇಳ್ತಾರ, ವಿಕಾಸ ಸಿದ್ಧಾಂತ. ಎವಲ್ಯೂಷನ್ ಥಿಯರಿ ಅಂತಂದ್ ಹೇಳಿ ನಾವು ಆಲ್ರೆಡಿ 10th ಕೆಲ್ಲ ಕಲ್ತ್ ಬಂದಿದೇವಲ್ಲ, ಎಷ್ಟು ಜನರಿಗೆ ಗೊತ್ತೈತೆ ಅಂತ ಗೊತ್ತಿಲ್ಲ. ನಾನು ಸಿಂಪಲ್ ಆಗಿ ಹೇಳ್ತೀನಿ. ಇದೇನಪ್ಪಾ ಅಂತಂದ್ರೆ ಒಂದು ಸೊಸೈಟಿ, ಇದೊಂದು ಸಮಾಜ. ಈ ಸಮಾಜದಲ್ಲಿ ಮನುಷ್ಯನು ಇರ್ತಾನ, ಕಾಡುಗಳಿರ್ತಾವ, ಪ್ರಾಣಿಗಳಿರ್ತಾವ, ಎಲ್ರು ಇರ್ತಾರ. ಅವ್ರ ಏನ್ ಹೇಳ್ತಾರಪ್ಪ ಅಂತಂದ್ ಹೇಳಿದ್ರೆ ಫಸ್ಟ್ ನಾವು ಬದುಕಬೇಕು, ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಆಹಾರವನ್ನ ಹುಡ್ಕೋಬೇಕು, ಆಹಾರವನ್ನ ತಿನ್ಬೇಕು. ಸೊ ಅದ್ರಲ್ಲಿ ಒಂದು ಪ್ರೊಸೆಸ್ ನಡೆಯುತ್ತೆ. ಏನಪ್ಪಾ ಅಂತಂದ್ ಹೇಳಿದ್ರೆ ಬಲಿಷ್ಠವಾಗಿರುವಗಳ ಉಳಿಕೆ ಅಂತಂದ್ ಹೇಳಿ. ಯಾವ ಬಲಿಷ್ಠ ಇರ್ತಾವ ಅವು ಉಳ್ಕೊಂತಾವ, ಯಾವ್ದಿರಂಗಿಲ್ಲ ಅವು ಹೋಗ್ತಾವ. ನೋಡ್ರಿ, ಯಾವ್ದು ಬಲಿಷ್ಠವಾಗೈತೆ ಅದು ಉಳ್ಕೊಳುತ್ತ, ಉಳಿದದ್ದೇನಪ್ಪಾ ಅಂತಂದ್ ಹೇಳಿದ್ರೆ ಸತ್ತೋಗತ್ತ ಅಂತಂದ್ ಹೇಳಿ. ಇಲ್ಲೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು ಎಷ್ಟೋ ಜನ SSC GD ಪ್ರಿಪರೇಷನ್ ಆಗ್ತಿದ್ದೀರಲ್ಲ, ನಿಮ್ಗೊಂದು ರಿಯಾಲಿಟಿ ಹೇಳ್ಕೊಡ್ತೀನಿ ನಾನು. ರಿಯಾಲಿಟಿ. ಸೊ ಒಂದು 3 ಲಕ್ಷ ಜನ ಏನಪ್ಪಾ ಅಂತಂದ್ ಹೇಳಿದ್ರೆ ಅಪ್ಲಿಕೇಶನ್ ಅನ್ನ ಹಾಕ್ತಾರ. 3 ಲಕ್ಷ 4 ಲಕ್ಷ ಬೇಡಪ್ಪ, ನಮ್ ಕರ್ನಾಟಕಕ್ಕೆ ಏನಪ್ಪಾ ಅಂತಂದ್ ಹೇಳಿದ್ರೆ 1 ಲಕ್ಷ ಜನ ಹಾಕಿದಾರ ಅಂದ್ಕೊಡಿ.
1,00,000 ಜನ. ಸೊ ಆಪ್ಷನ್ ಎ ಕರೆಕ್ಟ್ ಆಗತ್ತೆ, ವಿಕಾಸ ಸಿದ್ಧಾಂತ. ಸೊ 1,00,000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಇದರಲ್ಲಿರೋದೊಂದು 50,000 ಜನ ಏನಪ್ಪಾ ಅಂತಂದ್ ಹೇಳಿದ್ರೆ ಧಾರವಾಡಕ್ಕೆ ಹೋಗಿರ್ತಾರ. 50,000 ಜನ ಧಾರವಾಡಕ್ಕೆ ಹೋಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿ ಸ್ಟಡಿ ಮಾಡ್ತಿರ್ತಾರ. ಸೊ ನಿಮ್ಗೆ ಏನ್ ಬೇಕು, ಗೈಡೆನ್ಸ್ ಬೇಕಷ್ಟೇ, ಗೈಡೆನ್ಸ್ ಬೇಕು. ಅಲ್ಲಿ ಯಾವ ತರ ಹೇಳ್ತಾರ ಬಿಡ್ತಾರ ಅದ್ ನಮಗ್ ಸೆಕೆಂಡ್ರಿ. ಅಲ್ಲಿರೋ ಒಬ್ರು ಟೀಚರ್ ಏನಪ್ಪಾ ಅಂತಂದ್ರೆ ಚೆನ್ನಾಗಿ ಹೇಳ್ಬೋದು, ಇನ್ನೊಬ್ರು ಇದು ಹೇಳ್ಬೋದು, ಕರೆಕ್ಟ್ ಆಗಿ ಅರ್ಥ ಆಗದೆ ಇರ್ಬೋದು. ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೂ ಕೂತ್ಕೊಂತೀರಾ, ಅದೆಲ್ಲ ಅಲ್ಲ. ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೂ ಕೂತ್ಕೊಂಡು ನೀವೆಲ್ಲಾದ್ರೂ ಸ್ಟಡಿ ಮಾಡಿದ್ರೆ ಆರಾಮಾಗಿ ಜಾಬ್ ಆಗ್ತೀರಿ. ಕ್ಲಾಸ್ಗಳನ್ನ ಕೇಳಕ್ ಯಾಕೆ ಬರ್ತೀರಿ? ಜಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 1 hour ತುಂಬಾ ಆಕ್ಟಿವ್ ಆಗಿರ್ಬೇಕು, ಕಲಿಬೇಕು, ಮಾರ್ಕ್ಸ್ ಬರುತ್ತೆಲ್ಲ ನೋಡ್ಕೋಬೇಕು, ಆಮೇಲೆ ನೆಕ್ಸ್ಟ್ ನೀವು ಏನ್ ಬೇಕಾದ್ ಎಂಜಾಯ್ ಮಾಡಿ. ಸೊ ಈ 50,000 ಜನ ಏನಿರ್ತಾರಲ್ಲ, ಸೊ 1,00,000 ಏನಿರ್ತಾರ, 50,000 ಜನ ಅಲ್ಲಿ ಹೋಗಿರ್ತಾರೆ, ತುಂಬಾ ಕಾಂಪಿಟೇಷನ್ ನಡೀತೆ. ಸೊ ಇದ್ರಲ್ಲಿ ಅರ್ಧ ಜನ ಸುಮ್ನೆ ಹಾಕೋನು ನಾನು ಎಕ್ಸಾಮ್ ಬರೀತೇನೆ, ನೀ ಹಾಕಿದಿಲ್ಲ ನಾನು ಹಾಕ್ಬೇಕೀಗ, ಸರ್ ದೋಸ್ತ್ ಹಾಕಿದಾರೆ ನಾನು ಹಾಕ್ಬೇಕು, ಸರ್ ಮನ್ಯಾಗಿನಾರು ಹಾಕಂದ್ರೆ ಹಾಕಿದೇನ್ರಿ, ಸರ್ ಒಬ್ಬ ಅಣ್ಣ ಹೇಳಿದಾರೆ ಹಾಕಿದೇನ್ರಿ. ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ 50,000 ರಿಂದ 60,000 ಜನ ಸುಮ್ನೆ ಹಾಕಿರ್ತಾರೆ. ಅವ್ರೇನ್ ಪ್ರಿಪರೇಷನ್ ಮಾಡಂಗಿಲ್ಲ. ಲಾಸ್ಟ್ ದಿನ ಎಕ್ಸಾಮ್ ಯಾವಾಗ ಇರುತ್ತೋ ಅವಾಗ ಹಾಲ್ ಟಿಕೆಟ್ ತಗೊಂತಾರ ಅಷ್ಟ. ಅಂತ ಜನ 50,000 ರಿಂದ 60,000 ಜನ. ಇನ್ನು ಉಳಿದಿದ್ದಷ್ಟ 40,000 ಜನ. ಈ 40,000 ಜನ 20,000 ಜನ ಏನಪ್ಪಾ ಅಂತಂದ್ರೆ ಕೋಚಿಂಗ್ ಸೆಂಟರ್ ಹೋಗಿರ್ತಾರೆ. ಇನ್ 20,000 ಜನ ಏನಪ್ಪಾ ಅಂತಂದ್ರೆ ಮನೇಲಿ ಓದ್ತಿರ್ತಾರ. ರಿಯಲ್ ಕಾಂಪಿಟೇಷನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಮನೇಲಿ ಓದೋದ್ರಲ್ಲೂ ಅರ್ಧ ಜನ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಟಡಿ ಮಾಡಂಗಿಲ್ಲ. ಅಲ್ಲಿ ಕೋಚಿಂಗ್ ಸೆಂಟರ್ ಹೋದಲ್ಲೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಅರ್ಧ ಜನ ಸ್ಟಡಿ ಮಾಡಂಗಿಲ್ಲ. ಇನ್ನು ಉಳಿದಿರೋ ಏನಂತಂದ್ ಹೇಳಿದ್ರೆ 10,000 ಜನ ಇರ್ತಲ್ಲ, ಅಂದ್ರೆ ಟೋಟಲ್ ಆಗಿ 20,000 ಜನ ಅಷ್ಟೇ ನಿಮಗ್ ಕಾಂಪಿಟೇಷನ್. ಸೊ ಇದ್ರೊಳಗೆ ಏನಂತಂದ್ ಹೇಳಿದ್ರೆ 20,000 ಒಳಗಡೆ ಏನಂತಂದ್ ಹೇಳಿದ್ರೆ ನೀವು ಕಾಂಪಿಟೇಷನ್ ಮಾಡಿ ಜಾಬ್ ಅನ್ನ ಹೊಡಿಬೇಕು. ನೀವೆಲ್ಲ ಏನಂತಂದ್ ಹೇಳಿದ್ರೆ 1,00,000 ಜನರಿಗೆ ನೀವು ಕಾಂಪಿಟೇಷನ್ ಮಾಡಕತ್ತಿಲ್ಲ. ಕಾಂಪಿಟೇಷನ್ ಮಾಡ್ತಾ ಇರೋದೇನಪ್ಪಾ ಅಂತಂದ್ ಹೇಳಿದ್ರೆ ಜಸ್ಟ್ 20,000 ಜನರಿಗೆ. ಸೊ ಅವ್ರು ಸ್ಟ್ರಾಂಗ್ ಆಗಿ ಓದ್ತಿರ್ತಾರ, ನೀವು ಓದ್ಬೇಕು, ನೀವು ಜಾಬ್ ತಗೋಬೇಕು. ಕ್ಲಿಯರ್ ಎಲ್ರಿಗೂ? ಇದನ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ರಿ ಮೊದ್ಲು. ಈಗ ಹಾಕಿದವ್ರೆಲ್ಲ ಏನಂತಂದ್ ಹೇಳಿದ್ರೆ ಸೀರಿಯಸ್ ಆಗಿ ಓದಂಗಿಲ್ಲ, ಜಸ್ಟ್ ನಿಮಗೆ ಮೋಟಿವೇಶನ್ ತರ ಅಷ್ಟೇ. ಮೋಟಿವೇಶನ್ ಅಲ್ಲ ಇದು, ರಿಯಲ್ ಇದು, ಇದೊಂದು ಥಿಯರಿ, ಇದು ನಿಯಮ ಅಂತ ಹೇಳ್ತೀವಿ, ಸಿದ್ಧಾಂತ ಅನ್ಕೊಡು. 1,00,000 ಜನರಿಗೆಲ್ಲ ನೀವು ಕಾಂಪಿಟೇಷನ್ ಮಾಡಂಗಿಲ್ಲ, ಮಾಡೋದು 20,000 ಜನರಿಗೆ. ನೆಕ್ಸ್ಟ್ ನೋಡ್ರಿ ಕ್ವಶನ್, ಹಿಮಾಲಯಗಳೇನಪ್ಪಾ ಅಂತಂದ್ ಹೇಳಿದ್ರೆ ಏಷ್ಯಾ ಖಂಡದಲ್ಲಿ ಕಂಡು ಬಂದ್ರೆ ಸೇಮ್ ಅದೇ ತರ ಆಂಡಿಸ್ ಅನ್ನೋದು ಯಾವ್ದ್ರಲ್ಲಿ ಕಂಡು ಬರುತ್ತೆ? ಎಸ್, ವೆರಿ ಗುಡ್. ಇನ್ನೊಂದ್ 2 ಆಪ್ಷನ್ ಹೇಳ್ರಿ. ಎ ಬಿ ಆಯ್ತು, ಇನ್ನೊಂದ್ 2 ಆಪ್ಷನ್ ಹೇಳ್ರಿ, ಯಾವ್ದು ಬರ್ತಾವ ನೋಡ್ರಿ. ಎಸ್, ಇಲ್ಲಿ ನೋಡ್ರಿ, ಹಿಮಾಲಯ ಪರ್ವತಗಳೇನಪ್ಪಾ ಅಂತಂದ್ ಹೇಳಿದ್ರೆ ಏಷ್ಯಾ ಖಂಡದಲ್ಲಿ ಕಂಡು ಬಂದ್ರೆ ಆಂಡಿಸ್ ಪರ್ವತಗಳು. ಆಂಡಿಸ್ ಪರ್ವತಗಳು ಅಂತಂದ್ ಹೇಳಿ ಈ ಪ್ರದೇಶದಲ್ಲಿ ಬರ್ತಾವ. ಆಂಡಿಸ್ ಪರ್ವತಗಳು ಇವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ದಕ್ಷಿಣ ಅಮೆರಿಕಾದಲ್ಲಿ ಕಂಡು ಬರ್ತಾವ. ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದ್ ಹೇಳಿದ್ರೆ ದಕ್ಷಿಣ ಅಮೆರಿಕಾದಲ್ಲಿ ಕಂಡು ಬರ್ತಾವ. ಕ್ಲಿಯರ್ ಎಲ್ರಿಗೂ? ಹಿಮಾಲಯ ಪರ್ವತಗಳು ಏಷ್ಯಾದಲ್ಲಿ ಕಂಡು ಬಂದ್ರೆ, ಸೊ ಆಂಡಿಸ್ ಪರ್ವತಗಳು ದಕ್ಷಿಣ ಅಮೆರಿಕ. ಸೇಮ್ ಅದೇ ತರ ಉತ್ತರ ಅಮೆರಿಕಾದಲ್ಲಿ ಯಾವ್ದು ಕಂಡು ಬರ್ತಾವಪ್ಪ ಅಂತಂದ್ ಹೇಳಿದ್ರೆ ರಾಕಿ ಪರ್ವತಗಳು ಕಂಡು ಬರ್ತಾವ. ಯುರೋಪ್ ಅಲ್ಲಿ ಯಾವ್ದು ಕಂಡು ಬರ್ತಾವಪ್ಪ ಅಂತಂದ್ ಹೇಳಿದ್ರೆ ಯೂರಲ್ಸ್ ಪರ್ವತಗಳು. ಯುರೋಪ್ ಮತ್ತು ಏಷ್ಯಾ ಬಾರ್ಡರ್ ಯೂರಲ್ಸ್. ಅಮೆರಿಕಾದಲ್ಲಿ ಆಂಡಿಸ್ ಆಯ್ತು. ಆಫ್ರಿಕಾದಲ್ಲಿ ಯಾವ್ದು ಕಂಡು ಬರ್ತಾವ? ಆಫ್ರಿಕಾದಲ್ಲಿ ಅಲ್ಲೂ ಕೂಡ ಏನಂತಂದ್ರೆ ಕೆಲವೊಂದು ಕಂಡು ಬರ್ತಾವ. ಸೊ ಅವುಗಳನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡುವಾಗ ನಾನು ಆಲ್ರೆಡಿ ಸಾಲ್ವ್ ಮಾಡಿ ಹಾಕಿದೀನಿ ಲಾಸ್ಟ್ ಟೈಮು. ಅವುಗಳನ್ನ ನಾನು ರೀ ಅಪ್ಲೋಡ್ ಮಾಡ್ತೀನಿ, ಅವಾಗ ನೀವೇನಂತಂದ್ ಹೇಳಿದ್ರೆ ಫುಲ್ ಡೀಟೇಲ್ ಆಗಿ ನೋಡುವ್ರಂತೆ. ಕ್ಲಿಯರ್ ಎಲ್ರಿಗೂ? ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅದ ಹಾಕಿದೀನಿ ನೋಡ್ರಿ. ಇವಾಗ ನೆಕ್ಸ್ಟ್ ಕ್ವಶನ್ ಅದೇ ಐತೆ. ರಾಕಿ ಪರ್ವತಗಳೇನಪ್ಪಾ ಅಂತಂದ್ ಹೇಳಿದ್ರೆ ಉತ್ತರ ಅಮೆರಿಕ ಕಂಡು ಬಂದ್ರೆ ಆಲ್ಪ್ಸ್ ಪರ್ವತಗಳು ಎಲ್ಲಿ ಕಂಡು ಬರ್ತಾವ? ರಾಕಿ ಪರ್ವತಗಳು ಉತ್ತರ ಅಮೆರಿಕದಾಗ ಕಂಡು ಬಂದು ಅಂತಂದ್ ಹೇಳಿದ್ರೆ ಆಲ್ಪ್ಸ್ ಪರ್ವತಗಳು ಎಲ್ಲಿ ಕಂಡು ಬರ್ತಾವ? ಎಸ್, ಎಲ್ಲಿ ಕಂಡು ಬರ್ತಾವ? ಏಷ್ಯಾದಲ್ಲಂತೂ ಕಂಡು ಬರಂಗಿಲ್ಲ, ಆಫ್ರಿಕಾದಲ್ಲಿ ಬರಂಗಿಲ್ಲ, ಆಸ್ಟ್ರೇಲಿಯಾ ಅಥವಾ ಯುರೋಪ್. ಸೊ ಯಾವ್ದ್ರಲ್ಲಿ ಕಂಡು ಬರ್ತಾವಪ್ಪ ಅಂತಂದ್ ಹೇಳಿದ್ರೆ ಆಲ್ಪ್ಸ್ ಪರ್ವತಗಳು ಯುರೋಪ್ ಅಲ್ಲಿ ಕಂಡು ಬರ್ತಾವ. ಎಲ್ಲಿ ಕಂಡು ಬರ್ತಾವ? ಯುರೋಪ್ ಒಳಗಡೆ. ಸ್ವಿಟ್ಜರ್ಲ್ಯಾಂಡ್ ಹೋಗ್ತಾರಲ್ಲ ಎಲ್ರು, ಸ್ವಿಟ್ಜರ್ಲ್ಯಾಂಡ್ಗೆ, ಅಲ್ಲಿ ಆಲ್ಪ್ಸ್ ಪರ್ವತಗಳು ಕಂಡು ಬರ್ತಾವ. ಈ ಸ್ವಿಟ್ಜರ್ಲ್ಯಾಂಡ್ ಎಲ್ಲಿ ಐತಿ ಸರ್? ಯುರೋಪ್ ಒಳಗಡೆ ಐತೆ. ಸೊ ಯುರೋಪ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಆಲ್ಪ್ಸ್ ಪರ್ವತಗಳು ಕಂಡು ಬರ್ತಾವ. ಎಸ್, ನೆಕ್ಸ್ಟ್ ನಿಮ್ಗೆ ಈ ತರನ ಕ್ವಶನ್ ಕೇಳ್ಬಹುದು ನದಿಗಳ ಬಗ್ಗೆ. ಯಾಂಗಡ್ಜೆ ನದಿ ಏನಪ್ಪಾ ಅಂತಂದ್ ಹೇಳಿದ್ರೆ ಚೀನಾದೊಳಗಡೆ ಹರಿಯುತ್ತಾ? ಸೇಮ್ ಅದೇ ತರ ಡ್ಯಾನ್ಯೂಬ್ ನದಿಯಲ್ಲಿ ಹರಿಯುತ್ತಾ? ನೋಡ್ರಿ, ನಿಮಗೆ ಅರ್ಥ ಮಾಡ್ಕೋಬೇಕು. ಬ್ರೆಜಿಲ್ ಅಲ್ಲಿ ಯಾವ್ದು ನದಿ ಹರಿಯುತ್ತಾ? ದೊಡ್ಡ ನದಿ ಅಮೆಜಾನ್ ನದಿ ಹರಿಯುತ್ತಾ? ಅಂದ್ರೆ ಈ ಆಪ್ಷನ್ ಆಗಂಗಿಲ್ಲ, ಎಲಿಮಿನೇಷನ್ ಮೆಥಡ್ ಮಾಡೋದು. ಸರ್ ಈಜಿಪ್ಟ್ ಒಳಗಡೆ ಯಾವ್ದೋ ಒಂದು ನದಿ ಹರಿಯತ್ತ ಅಂತ ಕೇಳ್ದೇನ್ರಿ, 10th ಅಲ್ಲಿ ಸ್ಟಡಿ ಮಾಡಿದೇನ್ರಿ. ಈಜಿಪ್ಟ್ ಅಲ್ಲಿ ಯಾವ್ದು ನದಿ ಹರಿಯತ್ರಿ ಸರ? ನೈಲ್ ನದಿ ಹರಿಯತ್ರಿ. ಇದು ಕೂಡ ಆಪ್ಷನ್ ಆಗಂಗಿಲ್ಲ.
ಇನ್ ಉಳಿದಿದ್ದ 2. ಸರ್ ನಾನು ಆಸ್ಟ್ರೇಲಿಯಾದಲ್ಲಿ ನಾನು ಎಲ್ಲೂ ಕೇಳೇ ಇಲ್ರಿ. ಆಸ್ಟ್ರೇಲಿಯಾದಾಗ ಯಾವ್ದ್ ನದಿ ಹರಿಯುತ್ತಂತ ನಾನು ಕೇಳೇ ಇಲ್ಲ. ಅಲ್ಲೂ ಹರಿತಾವ, ಬಟ್ ಕೇಳೇ ಇಲ್ಲ. ಸೊ ಉಳಿದಿರೋದೊಂದೇ ಜರ್ಮನಿ. ಡ್ಯಾನುಮ್ ನದಿ ಏನಪ್ಪಾ ಅಂತಂದ ಹೇಳಿದ್ರೆ 5 ದೇಶಗಳಲ್ಲಿ ಹರಿಯುತ್ತ. ಅದರಲ್ಲಿ ಒಂದು ಜರ್ಮನಿ ದೇಶದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಡ್ಯಾನುಮ್ ನದಿ ಹರಿಯುತ್ತ. ಸೊ ಈ ತರ ಎಲಿಮಿನೇಷನ್ ಮೆಥಡ್ ಮಾಡ್ಬೇಕು. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸರೋವರಗಳ ಮೇಲೂ ಕೂಡ ಕ್ವಶನ್ ಕೇಳಬಹುದು. ಸೊ ವಿಕ್ಟೋರಿಯಾ ಸರೋವರ ಏನಪ್ಪಾ ಅಂತಂದ ಹೇಳಿದ್ರೆ ಆಫ್ರಿಕಾ ಖಂಡದಲ್ಲಿ ಕಂಡು ಬಂದ್ರೆ, ಬೈಕಾಲ್ ಸರೋವರ ಎಲ್ಲಿ ಕಂಡು ಬರುತ್ತೆ? ತುಂಬಾ ಇಂಪಾರ್ಟೆಂಟ್. ಬೈಕಾಲ್ ಸರೋವರ ಇದೇನಪ್ಪಾ ಅಂತಂದ ಹೇಳಿದ್ರೆ ರಷ್ಯಾದಲ್ಲಿ ಕಂಡು ಬರುತ್ತೆ. ಬೈಕಾಲ್ ಸರೋವರ ಏನಪ್ಪಾ ಅಂತಂದ ಹೇಳಿದ್ರೆ ರಷ್ಯಾ ಒಳಗಡೆ ಕಂಡು ಬರುತ್ತೆ. ಬೈಕಾಲ್ ಸರೋವರ ಏನಪ್ಪಾ ಅಂತಂದ ಹೇಳಿದ್ರೆ ರಷ್ಯಾ ದೇಶದಲ್ಲಿ ಕಂಡು ಬರುತ್ತೆ. ಎಸ್, ವೆರಿ ಗುಡ್. ಸರ್ ನೋಡ್ರಿ, ರಷ್ಯಾ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ 2 ಖಂಡಗಳಲ್ಲಿ ಕಂಡು ಬರುತ್ತೆ. ಯುರೋಪ್ ಅಲ್ಲೂ ಕಂಡು ಬರುತ್ತೆ, ಏಷ್ಯಾದಲ್ಲೂ ಕಂಡು ಬರುತ್ತೆ. ಬಟ್ ಆದ್ರೆ ಏಷ್ಯಾದಲ್ಲಿ ಏನಪ್ಪಾ ಅಂತಂದ ಹೇಳಿ ಸೈಬೇರಿಯಾ ಪ್ರದೇಶದಲ್ಲಿ ಬೈಕಾಲ್ ಸರೋವರ ಕಂಡು ಬರುತ್ತಾ. ಈ ಬೈಕಾಲ್ ಸರೋವರನ್ನ ನಾವು ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ ಹೇಳಿದ್ರೆ ಪ್ರಪಂಚದ ಅತಿ ಆಳವಾದ ಸರೋವರ ಯಾವ್ದಪ್ಪಾ ಅಂತಂದ ಹೇಳಿದ್ರೆ ಬೈಕಾಲ್ ಸರೋವರ ಅಂತಂದ ಹೇಳ್ತೀವಿ. ಅದಕ್ಕೆ ತುಂಬಾ ಇಂಪಾರ್ಟೆಂಟ್. ಇದೆಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಏಷ್ಯಾದೊಳಗಡೆ ಕಂಡು ಬರುತ್ತೆ. ಸೊ ಈ ತರ ಪಾಯಿಂಟ್ಸ್ ಗಳೇನಪ್ಪಾ ಅಂತಂದ ಹೇಳಿದ್ರೆ ನಿಮಗ್ ಬರ್ತಾವ. ಕ್ಲಿಯರ್ ಎಲ್ರಿಗೂ?